ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ ಧುನಿ ಕುತ ನಮ್ಮೆಲ್ಲರ ಆತ್ಮಮಿತ್ರ ಅಂತ ರಫೀಕ್ ಅವರು ತಮ್ಮ ಸಹಪಾಠಿ ಆಗಿರುವಂಥ ಗೌಸ್ ಮತ್ತು ಮಜಿದ್ ಅವರು ಸೇರಿಕೊಂಡು ವಿಟ್ಲದಲ್ಲಿ ಇವತ್ತು ಬಹುಮುಖ ಜನರಿಗೆ ಪ್ರಯೋಜನ ಆಗುವಂತಹ ಒಂದು ವಾಣಿಜ್ಯ ಕಚೇರಿ. ಇದರಲ್ಲಿ ಬಹುಶಃ ಅವರ ಒಂದು ರಿಯಲ್ ಎಸ್ಟೇಟ್, ಎರಡನೇದು ಮಾಧ್ಯಮ ಕ್ಷೇತ್ರ, ಮೂರನೇದು ಜನರಿಗೆ ಪ್ರಯೋಜನ ಆಗುವಂತಹ ಜನಸೇವಾ ಕೇಂದ್ರ, ಇಂದಿರಾ ಜನಸೇವಾ ಕೇಂದ್ರ ಎಂಬ ಬ್ರ್ಯಾಂಡಿನಲ್ಲಿ ಬಹುಶಃ ಅವರ ಕನಸೇನಿದೆ ಬರೀ ವಿಟ್ಲದಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯ ವಿವಿಧ ಗ್ರಾಮೀಣ ಮಟ್ಟದಲ್ಲಿ ಕೂಡ ಇಂಥ ಸೇವಾ ಕೇಂದ್ರವನ್ನು ಜನರಿಗೆ ಮುಟ್ಟಿಸಬೇಕಂತ ಹೇಳಿಕೊಂಡು ಅವರು ಪ್ರಾರಂಭ ಮಾಡಿದಂಥ ಯೋಜನೆ ಒಂದು ಎಲ್ಲ ಯುವ ಜನಾಂಗಕ್ಕೆ ಮಾದರಿಯಾದಂಥ ಯೋಜನೆ. ರಫೀಕ್ ಅವ್ರದ್ದು ನನಗೆ ಬಹಳ ಸಮಯ ಹಿಂದೆಯಿಂದಲೇ ಅವರ ಪರಿಚಯ. ಬಹುಶಃ ಅವರೊಂದು ಬಹು ವ್ಯಕ್ತಿತ್ವದ ಒಂದು ಯುವಕ, ದೊಡ್ಡ ಮಟ್ಟದ ಕನಸುಗಾರ, ಮತ್ತು ಛಲ ಹಿಡಿದು ಅದನ್ನು ಸಾಧಿಸ ಛಲ ಇರುವಂತಹ ಒಂದು ವ್ಯಕ್ತಿತ್ವ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ವಿಶ್ವಾಸ ಇದೆ ಅವರ ಊರಲ್ಲೇ ಇದು ಪ್ರಾರಂಭ ಆದ ಕಾರಣ ಇದರಲ್ಲಿ, ಮತ್ತು ಎಲ್ಲರೂ ಕೂಡ ಪರಿಚಯದಿದ್ದಂಥ ಸಂದರ್ಭ ಮತ್ತು ಅವರೊಂದು ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕ ಮತ್ತು ಬದ್ಧತೆ, ಇದೊಂದು ಅತ್ಯಂತ ಯಶಸ್ವಿ ಒಂದು ಕಚೇರಿಯಾಗಿ ಪರಿವರ್ತನೆ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಈ ಮಾದರಿಯನ್ನು ಮುಂದಿನ ಯುವ ಜನಾಂಗ ಕೂಡ ನಮ್ಮ ಸಮಾಜದಲ್ಲಿ ಅವರು ಪ್ರಯತ್ನ ಪಟ್ಟು ಸಮಾಜ ಯಶಸ್ವಿ ಆಗುವಂಥ ಕೆಲಸ ಇವತ್ತು ಆಗ್ತಾರೆ. ಅದಕ್ಕಾಗಿ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಹೀಗೆ ಅವರು ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಇದ್ದಾರೆ. ಒಂದು ಸಂಘಟನಾ ಕೆಲಸ ಮಾಡಿಕೊಂಡು ಹೋಗುವಂಥ ವಿಚಾರದಲ್ಲಿ ಕೂಡ ಅವರಿಗೆ ಎಲ್ಲ ಮಾಹಿತಿ ಮತ್ತು ಅವರಿಗೆ ಅದನ್ನು ಸಾಧಿಸುವಂಥ ಹಠ ಕೂಡ ಇವತ್ತು ಇದೆ. ಅದಕ್ಕೆ ರಫೀಕ್ ಅವರು, ಮಜೀದ್ ಅವರು, ಗೌಸ್ ಅವರು ಬಹುಶಃ ಇವತ್ತು ಉತ್ತಮ ರೀತಿಯ ಈ ಒಂದು ಯೋಜನೆಗಳನ್ನು ಹಂತ ಹಂತವಾಗಿ ಮುಂದೆ ತಂದು ಮುಂದಿನ ಕೆಲವು ವರ್ಷಗಳಲ್ಲಿ ಇದು ಸರ್ವರಿಗೂ ಕೂಡ ಮಾದರಿ ಆಗುವಂಥ, ಅತ್ಯಂತ ಯಶಸ್ವಿ ಆಗುವಂಥ ಮತ್ತು ಜನರ ನೆನಪಿಡುವಂಥ ಒಂದು ಯೋಜನೆ ಕೂಡ ಆಗ್ತದೆ. ಇವರ ಇಂದಿರಾ ಸೇವಾ ಕೇಂದ್ರದ ಯೋಜನೆ ನನಗೆ ಅವರು ವಿವರಿಸಿದಾಗ ನನಗೆ ಬಹಳ ಅತ್ಯಂತ ಸಂತೋಷ ಆಯಿತು. ಅದಕ್ಕಾಗಿ ಬಹುಶಃ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ಅದನ್ನು ಪ್ರಾರಂಭ ಮಾಡಬೇಕಂತೇಳಿ ನಾವು ಕೇಳಿಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರದ ವಿವಿಧ ಪ್ರದೇಶಗಳಲ್ಲಿ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಆ ಒಂದು ಅವರು ಕೂಡ ಅದಕ್ಕೆ ಸಹಮತಿ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನನ್ನ ಕ್ಷೇತ್ರ ಜನರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಇಂದಿರಾ ಗಾಂಧಿ ಇಂದಿರಾ ಅವರ ಹೆಸರಲ್ಲಿ ಅದನ್ನು ಇಟ್ಟಿದ್ದಾರೆ. ಯಾಕಂತ ಹೇಳಿದರೆ ಆಲೋಚನೆಯನ್ನು ಈ ದೇಶದ ಎಲ್ಲ ಜನಸಾಮಾನ್ಯರಿಗೆ ಮತ್ತು ಅದರ ವಿಷಯ ಮಹಿಳೆಯರಿಗೆ ಒಂದು ಸ್ವಾಭಿಮಾನ ಬದುಕು ಕಾಣಲಿಕ್ಕೆ ಕೊಟ್ಟಂಥ ಹಲವಾರು ಯೋಜನೆಗಳನ್ನು ಅದನ್ನು ಮಾಡಿದಂಥ ಯೋಜನೆ ನೆನಪಿಟ್ಟುಕೊಂಡು ಅದರ ಹೆಸರಲ್ಲಿ ಕೂಡ ಪ್ರಾರಂಭ ಮಾಡಿದ ಅತ್ಯಂತ ಸಂತೋಷ ಅಂತ ಹೇಳಿಕೊಂಡು ನಾನು ರಫೀಕ್ ಅವರಿಗೆ, ಮಜೀದ್ ಅವರಿಗೆ, ಗೌಸ್ ಅವರಿಗೆ, ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಸನ್ಮಿತರಿಗೆ ಸೇರುವ ಎಲ್ಲ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಒಂದು ಮಾಧ್ಯಮದ ಕೇಂದ್ರ ಇದು ಆಗಲಿ ಅಂತ ನಾನು ಹೇಳಿಕೊಳ್ತಾ, ಬಹುಶಃ ನಮ್ಮ ಅತ್ಯಂತ ಗೌರವ ತಂದ ಹಿರಿಯರಾದಂಥ ಜೈನಬಿ ಅಮ್ಮನವರು ಇದನ್ನು ಉದ್ಘಾಟಿಸುವುದು ಮತ್ತೆ ಕೂಡ ಅತ್ಯಂತ ದೊಡ್ಡ ಇವತ್ತು ಭಾಗ್ಯ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಬಯಸಿ ಎಲ್ಲರ ಆಶೀರ್ವಾದ ಬೇಡಿಕೊಳ್ತೇನೆ. ನಮಸ್ಕಾರ. ದಲ್ಲಿ ಸಿಗಬೈದಿನ ಚಿತ್ರ ಮಾತ ಅತಿಥಿ ಅಭ್ಯಾಗತಿರಲ್ಲ ಮಿತ್ತ ಚಾವಡಿ ಮತ್ತು ವಾಲಗಾವಡು ಬಂದು ಕೇಳಿದಿಲ್ಲ ಪ್ರೀತಿಯ ಕರೆಗೆ ಹೋಗುತ್ತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರುಗಳು ಕೂಡ ವೇದಿಕೆಯಲ್ಲಿ ಉಪಸ್ಥಿತಿಯಾಗಬೇಕು. ಕಾರ್ಪೊರೇಷನ್ ಹಾಗೆಯೇ ಇಂದಿರಾ ಜನಸೇವಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಕೂಡ ನಾಡಗೀತೆಯ ಮುಖಾಂತರವಾಗಿ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆ ಸಿಗುತ್ತಾ ಹೊತ್ತು ಎಂಸಿಆರ್ನ ಸ್ಟಾಫ್ ಆಗಿರ್ತಕ್ಕಂತಹ ದೀಕ್ಷಿತ, ರಮೀಜಾ ಹಾಗೆಯೇ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಸರ್ವ
ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. MGR ಕಾರ್ಪೊರೇಷನ್ ಅನ್ನುವಂತಹ ಒಂದು ಸಂಸ್ಥೆ ಹುಟ್ಟಲಿಕ್ಕೆ ಕಾರಣ ಏನು, ಅದರ ಜೊತೆಗೆ MGR ಅನ್ನುವಂತಹ ಈ ಸ್ಪೆಲ್ಲಿಂಗ್ ನ ಅರ್ಥ ಏನು, ಇದೆಲ್ಲವನ್ನು ಕೂಡ ನಮ್ಮ ಜೊತೆಗೆ ಬಹಳ ಸುವಿಸ್ತಾರವಾಗಿ ಹಂಚಿಕೊಳ್ಳಲಿಕ್ಕಿದ್ದಾರೆ. MGR ಕಾರ್ಪೊರೇಷನ್ ಇದರ ಓರ್ವ ಪಾಲುದಾರರಾದಂತಹ ಮೊಹಮ್ಮದ್ ರಫಿ ಅವರು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. ಮೊಹಮ್ಮದ್ ರಫಿ ಅವರ ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಮ್ಮೆಲ್ಲ ಅತಿಥಿ ಅಭ್ಯಾಗತರುಗಳಿಗೆ ಸ್ವಾಗತದ ಭಾಷಣ ಇದೀಗ ವೇದಿಕೆಯಲ್ಲಿ. ಸ್ನೇಹಿತರೆ, ಇಂದು ವಿಟ್ಲದಲ್ಲಿ MGR ಕಾರ್ಪೊರೇಷನ್ ಹಾಗೂ ಇಂದಿರಾ ಜನಸೇವಾ ಕೇಂದ್ರ ಇದರ ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸರ್ವರನ್ನು ಮೊದಲಿಗೆ ಸ್ವಾಗತಿಸುತ್ತಾ ನನಗೆ ಕೊಟ್ಟಿರುವಂತಹ ಜವಾಬ್ದಾರಿಗೆ ಹೋಗ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಗೌರವಾನ್ವಿತ UT ಖಾದರ್ ಸಾಹೇಬರು 10 ಗಂಟೆಗೆ ಬರಬೇಕಿತ್ತು. ಆದರೆ ಅವರ ಎಮರ್ಜೆನ್ಸಿ ಕೆಲಸದ ನಿಮಿತ್ತ ಬೆಳಿಗ್ಗೆ 8:30 ಗಂಟೆಗೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಚೇರಿ ಹಾಗೂ ಇಂದಿರಾ ಜನಸೇವಾ ಕೇಂದ್ರವನ್ನ ಉದ್ಘಾಟನೆ ಮಾಡಿ ನಮ್ಮೊಂದಿಗೆ ಸುಮಾರು 1 ಗಂಟೆ ಕಾಲ ಕಳೆದು ಬಹಳಷ್ಟು ಸಲಹೆ ಸೂಚನೆಗಳನ್ನ ನೀಡಿ ಹೊರಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿರುವಂತವರು ಸನ್ಮಾನ್ಯ ನಮ್ಮ ಈ ಪುತ್ತೂರು ಭಾಗದ ಶಾಸಕರು, ಜನಪ್ರಿಯ ನಾಯಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಇರಬೇಕಾದಂತವರು ಶ್ರೀ 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 ಗುರುದೇವಾನಂದ ಸ್ವಾಮೀಜಿ, ಗುರುದೇವದತ್ತ ಸಂಸ್ಥಾನ ಒಡೆಯೂರು. ಇವರು ಕೂಡ ಕೆಲವು ಕೆಲಸದ ನಿಮಿತ್ತ ಕಾರ್ಯಕ್ರಮಕ್ಕಿಂತ ಮೊದಲು ಹೋಗಲೇಬೇಕಾದಂತಹ ಪರಿಸ್ಥಿತಿ ಬಂದಿದ್ರಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಚನ ನೀಡಿ ಶುಭ ಕೋರಿ ಮರಳಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವಿಟ್ಲ ಅಂದ್ರೆ ಇದಕ್ಕೆ ಇದರದೇ ಆದಂತಹ ಒಂದು ಇತಿಹಾಸವಿದೆ, ಒಂದು ಹಿನ್ನೆಲೆ ಇದೆ. ಅದಕ್ಕೆ ಪೂರಕವಾಗಿ ವಿಟ್ಲ ಅಂದ್ರೆ ಅಲ್ಲೊಂದು ಅರಮನೆ, ಆ ಅರಮನೆಗೊಬ್ಬ ಅರಸ. ಇದು ನಮಗೆ ಎಲ್ಲ ಇತಿಹಾಸವನ್ನು ನೋಡಿದ್ರು ಕೂಡ ವಿಟ್ಲ ಮತ್ತು ಹೊರಗಿನ ಜನರಿಗೆ ವಿಟ್ಲದ ಅರಮನೆ, ವಿಟ್ಲ ಅರಸು ಪರಂಪರೆ ನೆನಪಿಗೆ ಬರುತ್ತೆ. ಇಂದು ನಮ್ಮ ಹೆಮ್ಮೆ ನಮ್ಮ ಜೊತೆಗಿದ್ದಾರೆ ಸನ್ಮಾನ್ಯ ಶ್ರೀ ಬಂಗಾರು ಅರಸರು, ವಿಟ್ಲ ಅರಮನೆಯ ಈಗಿನ ಮುಖ್ಯಸ್ಥರು ಹಾಗೂ ಅನುವಂಶೀಯ ಮುಕ್ತೇಸರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ವಿಟ್ಲ. ಇವರಿಗೂ ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯಲ್ಲಿ ಸ್ಮರಣಿಕೆಯಾಯಿತು. ಈ ಕಾರ್ಯಕ್ರಮಕ್ಕೆ VKM ಅವರುಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕೂಡ ಬೆಳೆಯುತ್ತಿರುವಂತಹ ವಿಟ್ಲ ಪಟ್ಟಣಕ್ಕೆ ಇವತ್ತು ನಮ್ಮ ಸ್ನೇಹಿತರಾದಂತ ಮೊಹಮ್ಮದ್ ರಫೀಕ್ರವರು ಮತ್ತು ಅವರೆಲ್ಲ ಸ್ನೇಹಿತರು ಒಂದು ವಿಶೇಷವಾದಂತಹ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾವು ಯಾರು ಕೂಡ ನಿರೀಕ್ಷೆ ಮಾಡದಂತ, ಬಹುಶಃ ಇಲ್ಲಿ ಬಂದ ನಂತರ ನಮಗೆ ಅರ್ಥ ಆಯ್ತು ಏನು, ಹೇಗೆ, ಯಾವಾಗ, ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳಿ. ಅಂತ ಒಂದು ಅದ್ಭುತವಾದಂತ ಜನರಿಗೆ ಜನೋಪಯೋಗವಾದಂತ ಒಂದು ಒಳ್ಳೆಯ ಸಂಸ್ಥೆಯನ್ನು ನಮ್ಮ ಸ್ನೇಹಿತರು ಪ್ರಾರಂಭ ಮಾಡಿದ್ದಾರೆ.
ಪ್ರಪ್ರಥಮವಾಗಿ ಮೊಹಮ್ಮದ್ ರಫೀಕ್ ರವರಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ಈ ಭಾಗದ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ವಿಶೇಷವಾದಂತಹ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು ಸಮರ್ಪಿಸಲ್ಪಡ್ತಾ ಇದೆ. ಇವತ್ತು MGR ಕಾರ್ಪೊರೇಷನ್ ಮತ್ತು ಇಂದಿರಾ ಜನಸೇವಾ ಕೇಂದ್ರ ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮ ಆತ್ಮೀಯರು ಹೇಳಿದ ರೀತಿಯಲ್ಲಿ ಜನಸಾಮಾನ್ಯರ ಸೇವೆ ಮಾಡುವಂತಹ ಒಂದು ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಜನಸಾಮಾನ್ಯರು ಅಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಸಮಾಜದಲ್ಲಿರುವಂತಹ ಶ್ರೀಮಂತರು ಯಾರಿದ್ದಾರೆ ಅಥವಾ ಎಲ್ಲ ರೀತಿಯ ಶಕ್ತಿ ಇರುವಂತಹ ಜನರು ಯಾರಿದ್ದಾರೆ, ಅವರು ಅವರದೇ ಆದಂತಹ ರೀತಿಯಲ್ಲಿ ಇವತ್ತು ಸರ್ಕಾರ ಸಿಗುವಂತಹ ಸವಲತ್ತುಗಳಿರ್ಬೋದು, ಜನಪ್ರತಿನಿಧಿಗಳ ಸವಲತ್ತುಗಳಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಸೌಲಭ್ಯ ಸಹಕಾರ ಪಡೆಯುವಂತಹ ಶಕ್ತಿ ಅವರಲ್ಲಿದೆ. ಆದ್ರೆ ಈ ಸಮಾಜದಲ್ಲಿ ಬಹಳಷ್ಟು ಜನ ಅಸಹಾಯಕರಿದ್ದಾರೆ, ಸಾಮಾಜಿಕ ನ್ಯಾಯದ ವಂಚಿತರಾಗಿದ್ದಾರೆ. ಇವತ್ತು ನಮಗೆ ಏನು ಸರ್ಕಾರ ಸಿಗುವಂತ ವಿಚಾರಗಳಿವೆ, ಕಾರ್ಯಕ್ರಮಗಳಿವೆ, ಅಥವಾ ಜನಪ್ರತಿನಿಧಿಗಳಿಂದ ನಮಗೆ ಯಾವ ರೀತಿಯ ಸಹಕಾರ ಸಿಗುವಂತ ವಿಚಾರಗಳಿವೆ, ಅಥವಾ ಬೇರೆ ಬೇರೆ ವ್ಯವಸ್ಥೆಯಿಂದ ನಾವು ಏನಾದರೂ ಸಹಾಯ ಪಡಿಬಹುದೆಂಬ ರೀತಿಯಲ್ಲಿ ಮಾಹಿತಿ ಇಲ್ಲದ ಜನಸಾಮಾನ್ಯರು ಖಂಡಿತವಾಗಿ ಸಮಾಜದಲ್ಲಿ ಬಹಳಷ್ಟು ಇದ್ದಾರೆ ಎಂಬುದನ್ನು ಕೂಡ ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ಇದು ಸಮಾಜದಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಲ್ಲ, ಸಮಾಜದಲ್ಲಿ ಎಲ್ಲರೂ ಕೂಡ ಇವತ್ತು ಆರ್ಥಿಕವಾಗಿ ಸಶಕ್ತರು ಕೂಡ ಅಲ್ಲ. ಇನ್ನೂ ಕೂಡ ಸಮಾಜದಲ್ಲಿ ದುರ್ಬಲ ವರ್ಗದವರಿದ್ದಾರೆ, ಕಷ್ಟದಲ್ಲಿ ಅವರಿದ್ದಾರೆ, ಸಾಮಾಜಿಕ ನ್ಯಾಯದ ವಂಚಿತರಾದವರಿದ್ದಾರೆ. ಅವರಿಗೆ ವಿಶೇಷವಾಗಿ ಒಂದು ಮಾಹಿತಿ ಕೊಡುವಂತಹ ಕಾರ್ಯಕ್ರಮ ಮಾತ್ರ ಅಲ್ಲ, ಸರ್ಕಾರದವರಿಗೆ ಎಲ್ಲ ರೀತಿಯ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಕೂಡ ಅವರಿಗೆ ಮುಟ್ಟಿಸುವಂತ, ನನ್ನ ಅಭಿಪ್ರಾಯದ ಪ್ರಕಾರ ಒಂದು ಪುಣ್ಯದ ಕೆಲಸವನ್ನು ಮಾಡುವಂತಹ ಸಂಸ್ಥೆ ವಿಟ್ಲದಲ್ಲಿ ಪ್ರಾರಂಭ ಆಗಿದೆ. ಅವರೇ ಹೇಳಿದ ರೀತಿಯಲ್ಲಿ ಇವತ್ತು ಸರ್ಕಾರ ಮತ್ತು ಜನಸಾಮಾನ್ಯರ ಸಂಪರ್ಕದ ಕೊಂಡಿಯಾಗಿ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರಿಗೆ ಮತ್ತು ಜನಸಾಮಾನ್ಯರಿಗೆ ಅಸಹಾಯಕರಿಗೆ ಮಧ್ಯೆ ಇರುವಂತಹ ಏನು ಆ ಒಂದು ಗ್ಯಾಪ್ ಇದೆ ಅದನ್ನು ಇವತ್ತು ಹತ್ತಿರ ಮಾಡುವಂತ ಕೆಲಸ ಕೂಡ ಈ ಒಂದು ಸಂಸ್ಥೆಯಿಂದ ಪ್ರಾರಂಭ ಆಗಿದೆ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂತ ವಿಚಾರ. ನಾವು ಯಾವಾಗಲೂ ಹೇಳುವಂತ ಮಾತು, ರಶೀದರವರು ನಾವೆಲ್ಲ ವೇದಿಕೆಯಲ್ಲಿ ಅಶೋಕ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಒಂದು ಕಾಲದಲ್ಲಿ ವಿಟ್ಲ ಒಂದು ಗ್ರಾಮ ಪಂಚಾಯತ್ ಆಗಿತ್ತು. ಅದೃಷ್ಟವಶಾತ್ ಇವತ್ತು ಪಟ್ಟಣ ಪಂಚಾಯತ್ ಆಗಿ ಪರಿವರ್ತನೆ ಆಗುವಂತ ಅವಕಾಶಗಳಾಗಿವೆ. ಮುಂದೆ ಒಂದು ದಿನ ಇದು ಬೆಳೆಯುತ್ತಿರುವಂತ ಪಟ್ಟಣ ವಿಟ್ಲ. ನಾವೆಲ್ಲರೂ ಕೂಡ ಕನಸು ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ ಯಾವಾಗ ಏನು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇವತ್ತು ಸರಿಯಾದ ರೀತಿಯಲ್ಲಿ ಸಕಾರಾತ್ಮಕವಾಗಿ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಒಂದಲ್ಲ ಒಂದು ದಿನ ಇವತ್ತು ವಿಟ್ಲದ ಈ ಪ್ರದೇಶ ಹಾಸನ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಸಂಸ್ಥೆ ಬಗ್ಗೆ ಎಲ್ಲರೂ ಅಭಿಮಾನದಿಂದ ಮಾತಾಡುವಂತ ರೀತಿಯಲ್ಲಿ ಅವರು ಕಾರ್ಯಕ್ರಮ ಹಾಕಿಕೊಳ್ಬೇಕಾದ್ರೆ, ಅವರು ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲರ ಸಹಕಾರ ಖಂಡಿತವಾಗಿ ಅವರಿಗೆ ಅನಿವಾರ್ಯತೆ ಇದೆ. ಮತ್ತೊಂದು ಮಾತು ಹೇಳಿದರು, ಇವತ್ತು ವಿಟ್ಲದಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಕೇವಲ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಪ್ರತಿಯೊಂದು ನಗರ ಪ್ರದೇಶದಲ್ಲಿ ಕೂಡ ಇಂತಹ ಸಂಸ್ಥೆಗಳು ಪ್ರಾರಂಭ ಮಾಡುವಂತಹ ಕನಸು ನಮ್ಮದಾಗಿದೆ ಎಂಬುದನ್ನು ಮಾತು ಹೇಳಿದರು. ನಾವೆಲ್ಲರೂ ಕುರಿತು ಪ್ರಾರ್ಥನೆ ಮಾಡಬೇಕೇನಂತಂದ್ರೆ ಆ ಸರ್ವಶಕ್ತನಾದ ದೇವರು ಅವಾಗೆಲ್ಲ ರೀತಿಯಲ್ಲಿ ಈ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವಂತ ರೀತಿಯ ಅಥವಾ ಸರ್ಕಾರ ಸಿಗುವಂತಹ ಸವಲತ್ತುಗಳ ವಿಚಾರದ ಬಗ್ಗೆ ಅಥವಾ ಜನಪ್ರತಿನಿಧಿಗಳ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ದೇವರು ಕೊಡಿ ಅಂತ ಪ್ರಾರ್ಥನೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ಯಾರಾದರೂ ಒಬ್ಬರು ಅಥವಾ ಒಂದು ಸಂಸ್ಥೆ ಅವರಲ್ಲಿ ಒಂದು ರೀತಿಯ ಕನಸು ಇರುತ್ತೆ ಏನಂತ ಹೇಳಿದ್ರೆ ನಾವು ಪ್ರಾರಂಭ ಮಾಡಿದ ಸಂಸ್ಥೆ ಮುಂದೆ ಅಭಿವೃದ್ಧಿ ಆಗ್ಬೇಕು, ಅದು 4 ಜನರಿಗೆ ಪ್ರಯೋಜನ ಆಗ್ಬೇಕು. 4 ಜನರಿಗೆ ಪ್ರಯೋಜನ ಆಗುವಂತ ರೀತಿಯಲ್ಲಿ ನಾವು ಕೂಡ ಸಮಾಜದಲ್ಲಿ ಗುರುತಿಸಿಕೊಳ್ಬೇಕು, ನಾವು ಕೂಡ ಏನಾದರೂ ಸಾಧನೆ ಮಾಡಬೇಕೆಂಬ ರೀತಿ ವಿಶೇಷವಾದಂತಹ ಒಂದು ಮನೋಭಾವನೆ ಎಲ್ಲ ಸಂಸ್ಥೆಯವರಲ್ಲಿ ಎಲ್ಲರೂ ಇರುವಂತಹ ವಿಚಾರಗಳು. ಆದ್ದರಿಂದ ನಮ್ಮ ಕರ್ತವ್ಯ ಏನಂತಂದ್ರೆ
ಇಲ್ಲಿ ಬರುವಂತ ನಾವುಗಳು, ಇರುವಂತ ನಾವುಗಳು ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಸರ್ವ ರೀತಿಯ ಸಹಕಾರವನ್ನು ಕೊಡೋದ್ರ ಮುಖಾಂತರ, ನಮ್ಮೆಲ್ಲ ಹಿರಿಯರವರಿಗೆ ಎಲ್ಲ ರೀತಿಯ ಆಶೀರ್ವಾದ ಮಾಡೋದ್ರ ಮುಖಾಂತರ ಈ ಸಂಸ್ಥೆಯನ್ನು ಬೆಳೆಸುವಂತ ರೀತಿಯಲ್ಲಿ ನಾವು ನಮ್ಮದೇ ಆದಂತ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಅವಶ್ಯಕತೆ ಇದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಇಂದಿರಾ ಜನಸೇವೆ ನನಗೆ ಬಹಳ ಸಂತೋಷ ಆಯ್ತು ಅಂತ ಹೇಳಿದ್ರೆ, ಈ ಒಂದು ಜನಸೇವಾ ಕೇಂದ್ರಕ್ಕೆ ನಮ್ಮ ದೇಶದ ಮಾಜಿ ಪ್ರಧಾನಿಗಳಂತ ಇಂದಿರಾ ಗಾಂಧಿ ಹೆಸರಿಸಿದ್ದಾರೆ. ಈ ದೇಶಕ್ಕೆ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದಂತ, ಈ ಸಮಾಜದ, ಈ ದೇಶದ ಒಂದು ಸಮಗ್ರತೆಗಾಗಿ, ಏಕತೆಗಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದಂತ ಇಂದಿರಾ ಗಾಂಧಿಯವರ ಹೆಸರು ನೀಡುವುದರ ಮುಖಾಂತರ ನಾವು ಇಂದಿರಾ ಗಾಂಧಿಯವರನ್ನು ಕೂಡ ನೆನಪಿಸುವಂತ ರೀತಿಯ ಕಾರ್ಯಕ್ರಮ ಅವರು ಮಾಡಿದ್ದಾರೆ ಎಂಬುದನ್ನು ಕೂಡ ನಾವು ಮರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರ ಒಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಯಾರನ್ನಾದರೂ ಒಂದು ಇಬ್ಬರನ್ನು ಕರೆದು ಉದ್ಘಾಟನೆ ಅವರಿಗೆ ಮಾಡಬಹುದಿತ್ತು. ಅದರ ವಿಶಾಲವಾದ ಮನೋಭಾವನೆಯಿಂದ ಇವತ್ತು ಎಲ್ಲ ಧರ್ಮದ ಧರ್ಮಗುರುಗಳನ್ನು, ಸಾಮಾಜಿಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಎಲ್ಲ ಗಣ್ಯರನ್ನು, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳನ್ನು ಎಲ್ಲರನ್ನು ಕೂಡ ಕರೆಯುವುದರ ಮುಖಾಂತರ ವಿಶೇಷವಾಗಿ ಎಲ್ಲಾ ಧರ್ಮದ ಧರ್ಮಗುರುಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಮಾಡಿಕೊಡುವುದರ ಮುಖಾಂತರ ಇವತ್ತು ಗುರುದೇವಾನಂದ ಸ್ವಾಮೀಜಿಯವರು ಇರ್ಬೋದು, ನಮ್ಮ ಮೊಹಮ್ಮದ್ ರಫೀಕ್ ಹಸನ್ ಉಸ್ತಾದ್ರು ಇರ್ಬೋದು, ನಮ್ಮ ಫಾದರ್ ಸುಹೇಲ್ ಪ್ರವೀಣ್ ಪಿಂಟೋರ್ ಇರ್ಬೋದು, ವಿಶೇಷವಾಗಿ ಬಂಗಾರು ಅರಸರು ಇರ್ಬೋದು, ಅವರೆಲ್ಲರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವಕಾಶ ಮಾಡಿಕೊಡುವುದರ ಮುಖಾಂತರ ಈ ಸಮಾಜದಲ್ಲಿ ಒಂದು ಸೌಹಾರ್ದತೆಯ ಒಂದು ಸಂಗಮ, ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಆಯೋಜನೆ ಮಾಡಲು ಪ್ರಯತ್ನ ಮಾಡಿದ್ದಾರೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಪಡ್ತಾ ಇದೆ. ಯಾಕೆಂದ್ರೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರು ಇವರು ಎಂಬ ರೀತಿಯ ಒಂದು ರೀತಿಯ ಸಂಕುಚಿತ ಮನೋಭಾವನೆ ಇರುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಎಂಬ ಮನೋಭಾವನೆ ಕೂಡ ಈ ಸಮಾಜದಲ್ಲಿ ಮೂಡಿಸಬೇಕಾದಂತ ಅವಶ್ಯಕತೆ ಇದೆ. ಅದನ್ನು ಕೂಡ ಒಂದು ಸಾರ್ಥಕತೆಯ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ವಿಶೇಷವಾಗಿ ಇಬ್ಬರು ಮಾಲಿಂಗ ನಾಯ್ಕ ಮತ್ತು ನಮ್ಮ ಸ್ನೇಹಿತರಾದಂತ ಚಂದ್ರಶೇಖರ್ ವಿಟ್ಲಪಟ್ಟು ವಿಶೇಷವಾಗಿ ರಾಜ್ಯದ ಪ್ರಶಸ್ತಿಗಳು ಪಡೆದಂತ ಯಾಕೆಂದ್ರೆ ಸರ್ಕಾರವನ್ನು ಗುರುತಿಸುವಂತ ಅವಕಾಶ ಆಗಿದೆ. ನಾವು ನಾಗರಿಕರು ಕೂಡ ಅವರನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅವರ ಯಶಸ್ಸಿನ ಹಾದಿಯಲ್ಲಿ ಮುಂದೆ ಹೋಗಬೇಕು, ಅವರ ಸಾಧನೆಗೆ ಇನ್ನೂ ಕೂಡ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕೆಂಬ ಉದ್ದೇಶದಿಂದ ಅವರನ್ನು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವಂತ, ಅವರನ್ನು ಗುರುತಿಸುವ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ವಿಶೇಷವಾಗಿ ನಮ್ಮ ರಫೀಕ್ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು, ತಪ್ಪಾಗ್ಲಿಕ್ಕೆ ಯಾಕೆಂದ್ರೆ ಮಾತಿನ ಶೈಲಿ, ಮಾತಿನ ಅವರು ಮಾತಾಡುವಾಗ ಉಪಯೋಗ ಮಾಡುವಂತಹ ಶಬ್ದಗಳು ಬಹುಶಃ ನಾವು ಅದನ್ನು ಯಾವತ್ತೂ ಕೂಡ ನಮಗೆ ಅದು ಆಗ್ತದೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗುದಿಲ್ಲ. ಅಂತ ಒಬ್ಬ ಪ್ರತಿಭಾವಂತ ಯುವಕ, ಅವರೊಟ್ಟಿಗೆ ಅವರದೇ ರೀತಿಯಲ್ಲಿ ಕೆಲಸ ಮಾಡುವಂತವರೆಲ್ಲ ಸ್ನೇಹಿತರಿದ್ದಾರೆ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಆ ದೇವರು ಅವರಿಗೆಲ್ಲ ರೀತಿಯ ಶಕ್ತಿಯನ್ನು ಕೊಡ್ಲಿ, ಆರೋಗ್ಯವನ್ನು ಕೊಡ್ಲಿ, ದೀರ್ಘಾಯುಷ್ಯನ್ನು ಕೊಡ್ಲಿ, ಇನ್ನೂ ಕೂಡ ಜನಪರವಾದಂತಹ ಕೆಲಸ ಮಾಡುವಂತ ಎಲ್ಲ ಅವಕಾಶಗಳನ್ನು ಬರಲಿ ಎಂಬ ಶುಭ ಹಾರೈಕೆ ಸಂದರ್ಭದಲ್ಲಿ ಮಾಡುತ್ತಾ, ಒಂದು ಒಳ್ಳೆಯ ಕಾರ್ಯಕ್ರಮ, ಬಹುಶಃ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಒಂದು ಕೆಲಸ ಮಾಡುವಂತಹ ಸಂಸ್ಥೆ, ಒಳ್ಳೆಯ ಕಾರ್ಯಕ್ರಮದಲ್ಲಿ ಕೆಲಸ ಮಾತಾಡುವಂತ ಅವಕಾಶ ಮಾಡಿಕೊಟ್ಟಂತ ನಮ್ಮ ಆತ್ಮೀಯರಾದಂತಹ ರಫೀಕ್ ಅವರಿಗೆ, ಅವರೆಲ್ಲ ಸ್ನೇಹಿತರಿಗೆ, ಇಲ್ಲಿ ಸೇರಿದಂತ ಪ್ರತಿಯೊಬ್ಬರಿಗೂ ನಾನು ವಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏದಿಗೆಟ್ಟಿದ ಮಹಾಂತರಿಗಳ ನಮಸ್ಕಾರ ಮಾಡ್ತಿದ್ದೆ. ಅವೇ ಮುಲ್ಪ ವಿಟ್ಲ ಪಂಚಾಂಗ ದೇವರೇ ನಮಸ್ಕಾರ ಮಾಡ್ತಿದ್ದೆ. ಮಹಾಂತರಿಗಳ ಏದಿಗೆಟ್ಟಿ ಇತ್ತಿರ ಹಾಕಲಿ ಮಹಾಂತರಿಗಳ ನಮಸ್ಕಾರ ಮಾಡ್ತಿದ್ದೆ. ಎಂಕ್ ಇದಾಯ್ತು ಅಣ್ಣ ದುಂಬು ಎಂಕ್ ಅಣ್ಣನ ಹಾಕಲಿ ಅಲ್ಪ ಒಂದು ಒಕ್ಕಿಯೆಲ್ಲ ಹಾಕಿತ್ತೆ, ಅಲ್ಪ ದಾಳ ಜನ ಹಾಕಲಿ ಒಂದು ಕೊಟ್ಟಿಯಾಟ ಏನು ಕುಳ್ಳು ಹೊಂದಿತ್ತೆ. ಕೊಟ್ಟಿಯಾಟ ಕುಳ್ಳುತ್ತ ಒಂದು 5-4 ವರ್ಷ ಬೇಲೆ ಆಳ್ತೆ ಎಣ್ಣ ಮನಸ್ಸು ಆಯ್ತಾನ ಒಂಜಿ ನಡುತ್ತು ಮಾಲ್ಪೋಡು ಎಣ್ಣ ಮನಸ್ಸು ತೋಜಿನ ಅಂಚ ಅಕ್ಲೇಟ ಕೇಂದ್ರ ಪಡಿ ಜಾಗೆ ಉಂಡ ಎಂಕ್ ದಾಯ್ತ ಬೇಲೆ ಅಣ್ಣ ದುಂಬೆ ಎಲ್ಲಿ ಎಪ್ಪುನ ಬಜ್ಜಿ ಎಪ್ಪುನ ಮರ್ದು ಉಡ್ಪುನ ಮರ್ತ ಬೇಲೆ ಜಾಸ್ತಿ ಸಾರಾಗ ಎಪ್ಪುನ ಅಂಚೆನ್ ಹೇಳ್ತಾರ 6 ಗಂಟೆ ಓಲ್ಡ್ ಜಾಗೆ ಇದ್ದಿಲ್ಲ ಅಕ್ಲೆ ಮುಳಿತ ಇಲ್ಲಿತ್ರಿ ಮುಳಿಕ್ಕೆ ಬಾಡಾತು ಒಂಜಿ 2 ಎಕರೆ ಜಾಗೆ ಅಲ್ಪ ಗುಡ್ಡೆಟ್ಟಿತ್ತು ಅವು ಅಕ್ಲೆ ಸ್ವಾಧೀನ ಅಂತಿರ್ತೀನಿ.
ಅವು ಕೆನ್ನ ಈ ಮುಲ್ಪಾಟು ಒಕ್ಕೆಲು ಪೋರ ಬಲ್ಲಿ ಕುಲೋನೋಡು ನೀರು ಇಲ್ಲಾರ್ದು ಕೊಣತ್ತು ಪರೋಣ ಅಂದ ಅಪ್ಪ ಹೆಂಗೆ ಮನಸ್ಸು ನಾನು ನೀರು ನಾವು ಆತು ದೂರೋಟು ಕೊಂಡು ನಂಗೆ ನೀರು ತಯಾರು ಬರವಲ್ಲಿ ಒಂಜಿ ನಾಲಾಯ್ಡು ಸೊರಂಗದತ್ತೆ ಪೈಲಾಡು ಒಂಜಿ ಮೂಜಿ ಗುವೆಲ್ಲ ಇತ್ತೆ ಅವು ಐಟ್ಲ ಸಿಕ್ಕುಜಿ ಮಾಂತೆಲ್ಲ ಎನ್ನಾಟ ಪೆರದ್ರು ನಾನು ಆಗ ನೀರು ಸಿಕ್ಕಿರಜಿ ಹೆಂಗೆ ಒಂಜೆ ಆಟೋ ಪಗಲಿಗೆ ಕುಳಿಗಳ ಸೋಪುರ ರಾತ್ರಿ ಹೊತ್ತು 16 ಗಂಟೆ ಇರ್ಲು ಮುಟ್ಟಲ್ಲ ಏನು ಬೆಂದಂತೆ ಮಣ್ಣು ನೀರು ಉಂಡೋದ್ಯ ಎಣ್ಣ ಜಾಕೆಟ್ ನೀರು ಉಂಡೋದ್ಯ ಸೂಟು ಆಟ ಎಣ್ಣು ಬಿಡ್ತೀವಿ ಬೆತ್ತೇರ ಆಟ ಹೋಗಿ ಒಂಜಿ ರಡ್ಡು ಎತ್ತದು ಬಿಡ್ತಾರೆ ಆಯಿ ಎಣ್ಣು ಬಿಡ್ತೀವಿ దాన్ని ఓ అన్న వచ్చాడు సోలో అన్న వచ్చాడు గేలు బలి బల్లి దాన్ని అంటే కొంచెం సాధన అంచేనే అవు అక్కడ పంటారు నాన్న నీరు తిక్కి అన్న ఇడ్డాలి పండు ఏడ నీరు కొనత్తలేరు అంద ఇల్లాడే ఇన్ని ಒಂಜಿ ಗ್ಲಾಸ್ ನೀರು ಪಾರಿಸ ಎಷ್ಟೋ ಜನಗಳು ಇಲ್ಲರೂ ಪಾರಿತು ಹೋಗ್ತಾರೆ ಎಂಕ ಐನಾಥ ಸಂತೋಷ ಉಳ್ಳಾಯ್ತು ಪಂಟ ಎಂಕ ಐನು ಗುರ್ತಿಸಾಯ್ನ ಏರು ಅಂಟ ಜಾಗೆ ಮಾಪಲಾಟಲು ಕೊರ್ನವು ಐನು ಗುರ್ತಿಸಾಯ್ನ ಓರ್ನ ಸುಬ್ರಾಟ್ರ ಮಾಗೆ ಮೂರ್ತಿ ಅಣ್ಣೆಲ್ಲ ಹಸುನ ಹಾಕಿಲ್ಲ ಅಕ್ಕಳು ಫಸ್ಟ್ ಗುರ್ತಿಸಾಯ್ನ ಅಕ್ಕಳು ಗುರ್ತಿಸಾಯ್ನ ಹಿಡ್ಕೊ ಹಲವಾರು ಜನಗಳು ಗುರ್ತಿಸಾಯ್ರ ಹಿಡ್ಕೊ ಅಲ್ಲಿ ಇರ್ತು ಡಿಲ್ಲಿ ಉಂಟ ಪವಾರ ಪದ್ಮಸರಿಗೆ ಆಯ್ಕೆ ಮಾಡ್ತಾರೆ ಮಂತ್ರಿ ಸರ್ಕಾರಗ ನಮ್ಮ ರಾಜವಂಶ ನಿಂತೊಂದು ಪಂಟ ಬಸಸಿಗೆ ಕೊಡೋದೇನು ಬೆಲೆ ಮಾಡ್ತಾನಲ್ಲ ಅಂಚೆ ಏನು ಅಂತೀರೇಟ್ಲ ಪನಿಯನಿ ಜಾಗ ಇದ್ರೆ ಹಾಕಿ ಪನಿಯನಿ ನಮ್ಮನೆ ಕೃಷಿ ಮಾಡ್ತದೆ ನಂಗೆ ಇಲ್ಲದ ಖರ್ಚಿಗೆ ಮಾಡ್ತೊಂಡೆ ಇಡ್ಡೆ ನಮ್ಮ ಈ ಪೇಂಟೆಡ್ ಉಳ್ಳಾಯ್ನ ಹೆಚ್ಚಿಗೆಲ್ಲ ಪೂರ ಇಸ ಮಾಡೋದು ವಸ್ತಿ ಉಳ್ಳ ಇದ್ದೆ ಐದು ನಮ್ಮನೆ ಸ್ವಂತ ಮಾಡ್ತದೆ ನಮ್ಮ ಈ ಸಾವಯವ ಮಾಡ್ತದೆ ಉಪಯೋಗ ಮಾಡ್ಕೊ ಉಕ್ಕ ನೀರ್ಲ ನೀರು ನಮ್ಮ ಮರ್ಯಾದ ನೀರನ್ನ ಹಿಂಗೆ ಸಹ ಲೆಕ್ಕ ಮಾಡ್ಬೋದು ಗಾಯ ಏನೈತೆ 2 ಎಕರೆ ಜಾಗ ಇದಾವೆ ನೀರು ಬಿದಾಯ ಅಲ್ಪ ಅಲ್ಪ ಕೆಲವು ಗುಂಡಿದೆತ್ತದು ಐಟು ಎರ್ಕಾತು ಬಿದಾಯ ಹೋದ್ರೆ ಲೆಕ್ಕ ಮಾಡ್ತೆ ಅವು ನಂಗೆ ಎಡ್ಡ ಪ್ರಯೋಜನ ಉಂಟಾಯ್ತು ಐನು ಮಾಡ್ಬೋದು ನಮ್ಗೆ ನೀರಿಗೆ ಇತ್ತೇನೋ ಒಂದು ಕುಪ್ಪಿಟ್ಟು ಅರ್ಧ ಕೊಂಡೆ ಕೊರಿಯರು ನಮ್ಮ ದೇಶಕ್ಕೂ ನೀರು ಒಲಿಪೋಡು ನಮ್ಮ ಸಾಧ್ಯ ಇತ್ಯಾದಿ ನೀರು ವರ್ಷ ಬಣ್ಣ ದೇವ್ರ ಕೊರ್ನ ಬಣ್ಣಗಾಯ್ನು ಒರಿಪಾಕ ನಮ್ಮ ಒರಿಪಾಣ ನಮ್ಮ ದೇಶಗಳು ನಮ್ಮ ತುಂಬುದ ಮಾಂತ ಏನೋ ಕೃಷಿ ಇತ ಕೆಲವು ಸಾರೆ ನಾಂಡ ಕೊಕ್ಕ ಮಾಂಸಲ್ಲ ಬಂಗೇರು ಶಿಲ್ಪ ಬೆರು ತಿನ್ಕೊಂಡು ಅವು ಮಾಂತ ತಿನ್ನೋದು ಒರಿನ ನಂಕಲ ಐಕ್ಲ ಬಟಾಣ ಅವಳ ತಿನ್ಕೊಂಡು ಐನ ನಮ್ಮ ದಾಲ ಮಾಡ್ತಾರಲ್ಲಿ ಐನು ಉಪದ್ರ ಅಂತಾರ ಅವು ಒಂಜಿ ಕೊಂಡ ಪಾಠ ಮಾಡುತ್ತೆ ನಮ್ಮ ಕಲ್ಲಡ 4 ಕೊಂಡ ಹೆಚ್ಚಿಗೆ ತೆಗೆದುಕೊಂಡು ಐನು ನಮ್ಮ ಕೂಡೋಣ ಅವಳ ನಮ್ಮ ದೇವರು ಐಕ್ಲ ನಮ್ಮ ಲೆಕ್ಕ ಸಿಕ್ತು ಅಂತಾರೆ ಐನು ಕೂಡ ನಮ್ಮ ಕೆರಾದ ಲೆಕ್ಕ ಐನು ಜೋರು ಅನ್ಪಾಡು ಐಕ ಕೊಡ್ತಾರೆ ಚಿನ್ನ ಕೋಪಡು ನಂಗೆ ಒರಿನ ನಂಗೆ ಪೂರ ನಂಗೆ ಸಿಕ್ಕೊಂಡು ನಿಕ್ಲೆಗೆ ಈಟೆ ಬಾತೆ ಎತ್ತಿಗೆ ಒಂಜಿ 2 ಪಾತ್ರೆ ಅವಕಾಶ ನಿಕ್ಲೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು. ಆನಂತರ ನಮ್ಮ ಅತಿಥಿಗಳಲ್ಲಿ MS ಮೊಹಮ್ಮದ್ ರವರು ಕೂಡ ಬಹಳಷ್ಟು ಮಾತನಾಡಿದರು. ನಮಗಿನ್ನು ಮಾತನಾಡುವಂತಹ ಸಮಯ ಅಲ್ಲ, ಆದರೆ 1-2 ನಿಮಿಷ ಶುಭ ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಬಹುಶಃ ವಿಟ್ಲದಂತಹ ಪಟ್ಟಣ ಪ್ರದೇಶದಲ್ಲಿ ಇಂತಹ ಒಂದು ಸಂಸ್ಥೆ ಬಂದಾಗ ಮುಂದಿನ ಬೆಳವಣಿಗೆಗೆ ಅಥವಾ ತಾಲೂಕು ಪಂಚಾಯತ್ ಆಗಲಿಕ್ಕೆ ಒಂದು ಪ್ರೇರಣೆಯಾದಂತಾಗ್ತದೆ. ಅದಕ್ಕೆ MGR ಕಾರ್ಪೊರೇಷನ್ನ ಕೊಡುಗೆ ಅಪಾರವಾದದ್ದು. ಮುಂದಿನ ದಿನಗಳಲ್ಲಿ ಈ MGR ಇಂದಿರಾ ಸೇವಾ ಸೆಂಟರ್ ಬೆಳೆಯಲಿ ಅಂತೇಳಿ ಆಶಿಸುತ್ತಾ, ರಫೀಕ್ರವರು ಭಾಳಷ್ಟು ಉತ್ತಮವಾಗಿ ಇಲ್ಲಿ ಮಾತನಾಡಿದರು. ನನಗೆ ವಿಶೇಷ ಅನಿಸುವುದೇನೆಂದರೆ, ನಮ್ಮ ಸ್ಪೀಕರ್ UT ಖಾದರ್ ಅವರಿಗೆ 10 ಕಾಲಕ್ಕೆ ಏರ್ಪೋರ್ಟಲ್ಲಿ ಫ್ಲೈಟ್ ಇದೆ, 9 ಕಾಲಕ್ಕೆ ಅಲ್ಲಿ ತಲುಪಬೇಕು. ಆ ತುರ್ತು ಸಂದರ್ಭದಲ್ಲಿ ಕೂಡ ಬೆಳಗ್ಗೆ ವಿಟ್ಲದ ಈ ಸುಮಾರು 40 ಕಿಲೋಮೀಟರ್ ಕ್ರಮಿಸಿ ವಿಟ್ಲಕ್ಕೆ ಬಂದು ಮತ್ತೆ ಪುನಃ ಏರ್ಪೋರ್ಟ್ಗೆ ಹೋಗುವಂತಹ ಒಂದು ಒತ್ತಡದ ಸಂದರ್ಭದಲ್ಲಿ ಕೂಡ ಈ MGR ಕಾರ್ಪೊರೇಷನ್ಗೆ UT ಖಾದರ್ ಬರಬೇಕಾದ್ರೆ ರಫೀಕ್ರವರ ಪ್ರೇರಣೆ, ಅವರ ಒಂದು ಸ್ನೇಹ ಸಂಬಂಧ ಎಷ್ಟಿರಬೇಕು ಅಂತೇಳಿ ನಾವು ಊಹಿಸಿ ನೋಡಬೇಕಾಗ್ತದೆ. ಇನ್ನು ಮುಂದಿನ ಸಮಯದಲ್ಲಿ ನಮ್ಮ ಶಾಸಕರಾಗಿರುವಂತಹ ಅಶೋಕ್ ರೈರವರು ಕೂಡ ಆಗಮಿಸ್ತಾರೆ.
ಈಗಾಗಲೇ ಪದ್ಮಶ್ರೀ ಪುರಸ್ಕೃತರಾದಂತಹ ಅಮೈ ಮಹಾಲಿಂಗ ನಾಯಕ ಆಗಿರ್ಬೋದು, ಮತ್ತೋರ್ವ ಪ್ರಶಸ್ತಿ ಪುರಸ್ಕೃತ ನನ್ನ ಸ್ನೇಹಿತರು ಆಗಿರುವಂತಹ ಚಂದ್ರಶೇಖರ್ ವಿಟ್ಲ ಮುಡ್ನೂರು ಆಗಿರ್ಬೋದು, ಅವರನ್ನು ಇಲ್ಲಿ ಸನ್ಮಾನಿಸಿದ್ದಾರೆ. ನಮ್ಮ ಜಿಲ್ಲೆಗೆ 2 ಪದ್ಮಶ್ರೀ ಬಂದಿದೆ. ಒಂದು ಕಿತ್ತಳೆ ಹಣ್ಣು ಮಾರಿ ಶಾಲೆ ಕಟ್ಟಿದಂತಹ ಒಬ್ಬ ಅಕ್ಷರ ಸಂತ ಹರೇಕಲ ಹಾಜಬ್ಬ ಆಗಿದ್ದರೆ, ಇನ್ನೊಂದು ಆಧುನಿಕ ಭಗೀರಥ ಅಂತ ಹೇಳಿ ಖ್ಯಾತಿ ಪಡೆದಂತಹ ಅಮೈ ಮಹಾಲಿಂಗ ನಾಯಕರವರು. ಅವರು ತಮ್ಮ ಅನುಭವದ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಅವರಿಬ್ಬರು ನಮ್ಮ ಜಿಲ್ಲೆಗೆ ನೀಡಿದಂತಹ ಮಹತ್ತರವಾದಂತಹ ಕೊಡುಗೆಗೆ ನಮ್ಮ ಕೈಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಯನ್ನು ಸಲ್ಲಿಸುವ, ಅದು MGR ಕಾರ್ಪೊರೇಷನ್ನ ಈ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ನನಗೆ ಭಾಳಷ್ಟು ಖುಷಿ ಆಗ್ತಾ ಇದೆ. MGR ಬಗ್ಗೆ ಭಾಳಷ್ಟು ಪ್ರಸ್ತಾವನೆಯನ್ನು ರಫೀಕ್ರವರು ಮಾಡಿದರು. ಆದರೆ MGR ಅಂತ ಹೇಳೋದನ್ನು ಅವರು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮರೆತು ಹೋಗಿದ್ರೆ ಏನಂತ ಗೊತ್ತಿಲ್ಲ. MGR ಅಂತ ಹೇಳಿದರೆ ನಮಗೆ ನೆನಪಾಗುವುದು ತಮಿಳುನಾಡಿನ ಮೇರು ವ್ಯಕ್ತಿ ಚಿತ್ರನಟ MGR ರವರು. ಅದೇ ಕರ್ನಾಟಕದಲ್ಲಿ ಅದು ಕೂಡ ವಿಟ್ಲದಂಥ ಗ್ರಾಮೀಣ ಪ್ರದೇಶದಲ್ಲಿ MGR ಅಂತ ಹೇಳುವಂತಹ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ತಮಿಳುನಾಡಿನ ಅದೇ MGR ಖ್ಯಾತಿಯನ್ನು ರಫೀಕ್ರವರು ಕೂಡ ಕರ್ನಾಟಕದಲ್ಲಿ ಮೇಲೈಸಲಿ, ಅದನ್ನು ಹೆಸರನ್ನು ಎತ್ತಿ ಹಿಡಿಯಲಿ ಅಂತೇಳಿ ಅವರಿಗೆ ಆಶಿಸುತ್ತಾ, M ಅಂದರೆ ಆ ಮ್ಯಾನೇಜಿಂಗ್ ಸ್ಕಿಲ್, ಅದು ಖಂಡಿತ ಈ MGR ಕಾರ್ಪೊರೇಷನ್ಗೆ ಹಿಡಿದೆ. G ಅಂದರೆ ಅದು ಗುಡ್ ವಿಲ್, ಅದು ಖಂಡಿತ ವಿಟ್ಲದ ಜನತೆ ಸ್ಮಾರ್ಟ್ ಇಂಡಿಯಾ ಮೂಲಕ ಗುಡ್ ವಿಲ್ಲನ್ನು ನೀಡಲಿಕ್ಕಿದ್ದಾರೆ. R ಅಂದರೆ ರೈಸಿಂಗ್, ಅಂದರೆ ಅಭ್ಯುದಯ, ಇದು ಖಂಡಿತ ವಿಟ್ಲದ ಮೂಲಕ ಅಭ್ಯುದಯವಾಗಿ ಇಡೀ ಕರ್ನಾಟಕದಲ್ಲಿ ಪಸರಿಸಲಿ ಅಂತ ಹೇಳುವಂಥ ಒಂದು ಮಾತಿನೊಂದಿಗೆ ನನ್ನ 2 ಮಾತನ್ನು ನಿಲ್ಲಿಸ್ತೀನಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಎದುರಿರುವಂಥ ನನ್ನ ಸ್ನೇಹಿತರೆ, ಇದೇ ರೀತಿ ನಮ್ಮ ಒಂದು MGR ಸಂಸ್ಥೆಯು ನಮ್ಮ ಒಂದು ಎಲ್ಲ ಅವರ ಸಂಸ್ಥೆಯು ಮುಂದಕ್ಕೆ ನಮಗೆ ಯಾವ ವಿಚಾರ, ನಮ್ಮ ಜೀವನದಲ್ಲಿ ಯಾವ ವಿಚಾರವನ್ನು ನಮಗೆ ಗೊತ್ತಿಲ್ಲದಿದ್ದರೂ ಅವರ ಮುಖಾಂತರ ನಾವು ನಮ್ಮ ವಿಚಾರಗಳನ್ನು ತಿಳಿಸಿ ಅವರ ಮುಖಾಂತರ ನಮಗಾಗಬೇಕಾದಂಥ ಕೆಲಸವನ್ನು ಅವರು ಮಾಡಿಕೊಡ್ತಾರೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಈ MGR ಸಂಸ್ಥೆಯು ಜನಪ್ರತಿನಿಧಿಗಳಿಗೆ ಉತ್ತಮ ಒಂದು ಬೇಡಿಕೆ ಇದ್ದನ್ನು ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ಅದೇ ರೀತಿ ನಮ್ಮ ಒಂದು ಈ ಸಣ್ಣ ಸಂಸ್ಥೆಯು ನಮ್ಮ ಈ ಕೃಷಿಯನ್ನು ನೋಡಿಕೊಂಡು ನಮ್ಮ ಪ್ರಶಸ್ತಿಯನ್ನು, ಅಂದರೆ ಉದಾಹರಣೆಗೆ ಪದ್ಮಶ್ರೀ ಪಡೆದಂಥ ನಮ್ಮ ನಾಯಕರು ಮತ್ತು ನನ್ನನ್ನು, ಯಾಕೆಂತೇಳಿದರೆ ನಾವು ಬರೀ ಇವರೆಲ್ಲ ಸಂಸ್ಥೆಯನ್ನು ನಡೆಸ್ತಾ ಇರುವವರು, ನಾವೊಂದು ಭೂಮಿ ಅಂದರೆ ಮಣ್ಣನ್ನು ಫಲವತ್ತತೆ ಮಾಡಿ ಕೃಷಿ ಮಾಡಿಕೊಂಡು ನಾವು ಅದೇ ರೀತಿ ಸಂಸ್ಥೆಯ ರೀತಿಯಲ್ಲಿ ನಾವು ಕೂಡ ಒಂದು ಕೃಷಿಯನ್ನು ಮಾಡಿ ಜನರಿಗೆ ಅದನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ಒಂದು ಯಶಸ್ಸಿಗೆಯನ್ನು ಗುರುತಿಸಿಕೊಂಡು MGR ಸಂಸ್ಥೆಯು ರಫೀಕ್ ಇವರ ತಂಡವು ನಮ್ಮನ್ನು ಗುರುತಿಸಿದೆ. ಇವರಿಗೆ ನಮ್ಮ ಕೃಷಿಕರ ಪರವಾಗಿ, ಊರವರ ಪರವಾಗಿ ನಾವು ಅವರನ್ನು ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಬ್ರಿಟಿಷರ ಕಾಲದಿಂದಲೇ ಭಾಳ ಫೇಮಸ್ ಆಗಿರುವ ಒಂದು ಪಟ್ಟಣ. ನಾನು ಇದನ್ನು MGR ಸಂಸ್ಥೆ ರೂಪಿಸಿದಂಥವರಿಗೆ ಹೆಚ್ಚಿಗೆ ನೆನಪಿಸ ಬಯಸ್ತೇನೆ. ನಾನು 1972ರಲ್ಲಿ ಸಣ್ಣ ಪ್ರಾಯದಲ್ಲೇ ಕೆಲಸಕ್ಕೆ ಸೇರಿದೆ ಕುಂದಾಪುರದಲ್ಲಿ ನಾನು ಜಾಯಿನ್ ಆಗುವಾಗ ಮಂಜುನಾಥ್ ನಾಯಕ್ ಅಂತ ಹೇಳುವವರೊಬ್ಬರು ಅಲ್ಲಿ ಹೆಡ್ ಕ್ಲಾರ್ಕ್ ಇದ್ದರು. ಆಮೇಲೆ ಅವರು ಸುಳ್ಯದಲ್ಲಿ ತಹಶೀಲ್ದಾರಾಗಿ ರಿಟೈರ್ ಆದರು. ಅದೇ ಮಂಜುನಾಥ್ ನಾಯಕ್ ದಿವಂಗತ ಈಗ. ಅವರು ನನ್ನ ಹತ್ರ ಹೇಳ್ತಾರೆ, ನೀನು ವಿಟ್ಲೆಯಿಂದ ಬಂದದ ಮಾರೆ, ವಿಠಲ್ ಇಸ್ ದ ಕ್ವೇಟ್ ಆಫ್ ಸೌತ್ ಕೆನರಾ ಅಂತೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕ್ವೇಟ್ ಇದ್ದ ಹಾಗೆ, ಅಷ್ಟು ಸಂಪದ್ಭರಿತವಾದ ನಾಡು ಇದು. ಖಂಡಿತವಾಗಿಯೂ ಹೌದು. ಈ ಊರು ಆ ರೀತಿಯ ಹಿನ್ನೆಲೆಯಲ್ಲಿ ಬಂದದ್ದು. ನೀವು ಈಗಾಗಲೇ ಗಮನಿಸಿರ್ಬೋದು, ಈ ಏರಿಯಾದಲ್ಲಿ IPS IAS ಅದು ಕೂಡ ಕೇಂದ್ರ ಸರ್ಕಾರಕ್ಕೆ 9 ಸಲ ಬಜೆಟ್ ತಯಾರಿಸಿದಂಥ ವ್ಯಕ್ತಿ ಈ ವಿಟ್ಲದವರು. ಈಗ ಕಳೆದ ವರ್ಷ ತಾನೇ ಅವರು ತೀರಿಕೊಂಡರು, ನನ್ನ ಕ್ಲಾಸ್ಮೇಟು VV ಭಟ್ IAS. ಹಾಗೆ ಪ್ರಪ್ರಥಮ ಬಾರಿಗೆ IGP ಆದವರು ವಿಟ್ಲದವರು, ಮಡಿವಾಳ MT ಭಟ್ ಅವರು ಕೂಡ, ಅವರು ಈಗಲೂ ಇದ್ದಾರೆ. ಹಾಗೆ ಉನ್ನತ ಹುದ್ದೆಯನ್ನು ಅಲಂಕರಿಸಿದ 100 ಮಂದಿಯನ್ನು ಕೊಟ್ಟಂಥ ಈ ತಾಯ್ನಾಡು. ಬ್ರಿಟಿಷರ ಕಾಲದಲ್ಲೇ ರಿಜಿಸ್ಟ್ರ್ ಆಫೀಸ್ ಇಲ್ಲಿತ್ತು. ಆಮೇಲೆ ಇತ್ತೀಚೆಗಿನ ಬೆಳವಣಿಗೆಯಲ್ಲಿ ಒಡಿಯೂರು ಸಂಸ್ಥಾನ ಇರ್ಬೋದು, ಅಳಿಕೆ ವಿದ್ಯಾಸಂಸ್ಥೆಗಳಿರ್ಬೋದು, ಹಾಗೆ ವಾರಣಾಸಿ ಸುಬ್ರಾಯ ಭಟ್ಟ ಕ್ಷೇತ್ರಗಳಿರ್ಬೋದು, ಇವೆಲ್ಲ ವಿಟ್ಲದ ಹಿರಿಮೆ ಗರಿಮೆಗಳನ್ನು, ಎತ್ತರ ಬಿತ್ತರಗಳನ್ನು ಬಹಳ ವಿಶಾಲವಾಗಿ ಹರಡಿದಂಥ ಕಾರಣಗಳು. ಇಷ್ಟಿದ್ದು ಕೂಡ
ಈ ನಾಡು ನಮಗೆ ತಾಲೂಕಾಗಿಲ್ಲ. ದಿವಂಗತ ಬಾಬು ಶೆಟ್ಟರ ಕಾಲದಲ್ಲಿ ಇದು ತಾಲೂಕಾಗಬೇಕು ಅಂತ ಹೇಳುವ ಒಂದು ಚಳವಳಿ ಹೋರಾಟ ನಡೆದಿತ್ತು. ಆ ಬಳಿಕ ನಮ್ಮಷ್ಟು ಅರ್ಹತೆ ಇಲ್ಲದವರು ಕೂಡ ತಾಲೂಕಾಗಿ ಮೆರೆಯುತ್ತಾ ಇರುವಾಗ ವಿಟ್ಲ ಇನ್ನೂ ಮೂಲೆ ಗುಂಪಾಗಿದೆ. ಈ ಹಿಂದೆ ಇಬ್ರಾಹಿಂ ಮಾಸ್ಟರ್ ಅವರು ಶಾಸಕರಾಗಿದ್ದಾಗ ಇಲ್ಲಿ ವಿಟ್ಲದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಆದಾಗ ಹಾಗೆ ಇಲ್ಲಿ ITI ಸ್ಥಾಪನೆ ಆದಾಗ ಈ ಕನಸು ನಮ್ಮಲ್ಲಿ ಒಮ್ಮೆ ಚಿಗುರಿತ್ತು. ಆದರೆ ಬಳಿಕ ಯಾರು ಮಾಡಬೇಕಾ ಅವರು ಮಾಡದೆ ಅವರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ನಮ್ಮ ವಿಟ್ಲ ಹಾಗೆ ಅನಾಥವಾಗಿ ಉಳಿಯಿತು. ಈಗ ಪ್ರಿಯ MGR ರವರೇ, 3 ಮಂದಿ ಸಹ ಹಾಗೆ ನಿಮ್ಮ ಬಳಗವೇ, ನಿಮ್ಮ ಮೊದಲ ಆದ್ಯತೆ ವಿಟ್ಲವನ್ನು ತಾಲೂಕಾಗಿ ಮಾಡುವುದು ಹಾಗೂ ಈ ಊರಿನ ಜನರ ಆಗುಹೋಗುಗಳಿಗೆ ಅವರ ಅವಶ್ಯಕತೆಗಳಿಗೆ ಸ್ಪಂದಿಸುವಂಥ ಒಂದು ಜನಾನುರಾಗಿ ಸಂಸ್ಥೆಯಾಗಿ ಇದು ಬೆಳೆದು ಬರುವಲ್ಲಿ ನಿಮ್ಮ ಸಾಧನೆ ಇರಲಿ ಅಂತ ನಾನು ನಿಮ್ಮನ್ನು ವಿನಂತಿಸ್ತಾ ಇದ್ದೇನೆ. ಪ್ರೆಸ್ ಈಸ್ ದ ಮೈಟಿ ಎಂಜಿನ್. ನನಗೆ ಗೊತ್ತು, ನೀವು ಮಾಧ್ಯಮದವರು, ಮಾಧ್ಯಮಕ್ಕೆ ಇರುವ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ನಿಮಗೆ ಹೆದರುವುದು ರಾಷ್ಟ್ರಪತಿಯಿಂದ ಗ್ರಾಮ ಸಹಾಯಕನವರೆಗೆ ಪ್ರತಿಯೊಬ್ಬರು ಕೂಡ ಹೆದರುವಂಥ ಒಂದು ನಿಮ್ಮ ಉದ್ಯಮ ಇದರಲ್ಲಿ ಇರುವ ಕಾರಣ ನಿಮಗೆ ಅದು ಸಾಧ್ಯ, ನಿಮ್ಮಿಂದ ಅದು ಸಾಧ್ಯ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ನೀವು ಪ್ರಥಮವಾಗಿ ನನ್ನನ್ನು ಭೇಟಿಯಾದಾಗ ಕೂಡ ನಾನು ಹೇಳಿದಷ್ಟೇ, ನೀವು ಆ ಜನಸೇವೆಗಾಗಿ ಮುಡಿಪಾಗಿಡುವ ಭಾಗಕ್ಕೆ ನಂದು ಪೂರ್ಣವಾದ ಸಹಕಾರ ಇದೆ ಅಂತೇಳಿ. ಹಾಗಿರುವಾಗ ನೀವು ಈ ಊರಿನಲ್ಲಿ ಒಂದು ಹೋರಾಟದ ರೀತಿಯಲ್ಲಿ ಈ 5G ಸ್ಕೀಮಿನ ಕಾಲಾವಧಿಯಲ್ಲಿ ನಾವು ಇದ್ದೇವೆ. ಈಗ ಬಹಳ ವೇಗೋತ್ಕರ್ಷದಿಂದ ಮಾಡಬೇಕಾದ ಸಮಯದಲ್ಲಿ ನೀವು ಉದ್ಯಮದ ಮೂಲಕ, ಪತ್ರಿಕೋದ್ಯಮದ ಮೂಲಕ ಮರೆ ಮೋಸದ ಬೂಟಾಟಿಗೆಗಿದೋ ಮರ್ದನ ದಮನಂ, ಹಾಗೆ ಮಾಲಿಂಗ ನಾಯಕರನ್ನು ಸನ್ಮಾನಿಸಿದ ಹಾಗೆ ಹುಸಿಯಲ್ಲದ ಋಷಿತನಕ್ಕಿದೋ ನಮನಂ. ನೀವು ಕೆಟ್ಟದನ್ನು ದ್ವೇಷಿಸಿ ಅದನ್ನು ಪ್ರಚಾರ ಮಾಡುವ ಹಾಗೆ ಒಳ್ಳೆಯದನ್ನು ಪ್ರೋತ್ಸಾಹಿಸಿ ಬೆಳೆಸುವಂಥ ಕಾರ್ಯಕ್ಕೆ ಕೂಡ ಕೈ ಹಾಕಿ ಅಂತೇಳಿ ನಿಮಗೆ ಸಲಹೆ ಕೊಡ್ತಾ ನಿಮಗೆ ಉತ್ತರೋತ್ತರ ಯಶಸ್ಸನ್ನು ನಾನು ಹಾರೈಸ್ತೇನೆ. ಹಾಗೆ ಇಲ್ಲಿಯ ಮಹಾಜನರು ಇವರಿಂದ ಸಹಾಯ ಸಿಗ್ತದೆ ನಿಜ. ಒಂದು ರೇಸಿನಲ್ಲಿ ಗೆಲ್ಲಬೇಕಿದ್ರೆ ಓಟಕ್ಕೆ ತಯಾರಾಗಿ ನಿಂತಿರಬೇಕು. ಆಗ ಓಡಲಿಕ್ಕೆ ಆಗೋದಿಲ್ಲ ಅಂತಾದಾಗ MGRನವರು ನಿಮಗೆ ಬೆನ್ನಿಗೆ ಕೈ ತಟ್ತಾರೆ, ಎದುರಿಗೆ ಟಾರ್ಚ್ ಹಿಡಿತಾರೆ, ನಿಮಗೆ ತೋರಿಸ್ತಾರೆ, ಓಡ್ತೇವೆ. ಹಾಗೆ ನಾವು ಮಲಕ್ಕೊಂಡಿದ್ದು ರೇಸಿನಲ್ಲಿ ಫಸ್ಟ್ ಬರಬೇಕು ಅಂತ ಭಾವಿಸುವುದು ಸರಿಯಲ್ಲ. ನಾವು ಕೂಡ ಪೂರ್ವಭಾವಿ ತಯಾರಿ ಮಾಡಿಕೊಂಡು ನಮಗೇನು ಅವಶ್ಯಕತೆ ಇದೆ ಅದರಲ್ಲಿ ನಮ್ಮ ಪಾಲಿನ ಶ್ರಮ ಏನಿದೆ ಅದನ್ನು ಮಾಡಿ ನಾವು ಸೋತಾಗ ಅವರ ಸಹಾಯವನ್ನು ಪಡ್ಕೊಳ್ಳೋಣ, ಅವರಿಗೆ ಈ ಮೂಲಕ ನಾವು ಸಹಾಯ ಮಾಡೋಣ, ಅವರ ನೆರವನ್ನು ಪಡ್ಕೊಳ್ಳೋಣ ಅಂತ ನಾನು ಮತ್ತೆ ನಿಮಗೆ ಕೂಡ ನಾನು ನೆನಪಿಸ ಬಯಸ್ತೇನೆ. ಹಾಗೆ ಈ ಊರಿನ ಜನಮನದ ಕೊಳೆ ಹರಿದು ಜಗದ ಜೀವನ, ಈ ನಾಡಿನ ಜೀವನ ನಿತ್ಯ ಹರ್ಷಿತವಾಗುವಂತೆ ಮಾಡುವಲ್ಲಿ ಈ MGR ಕಾರ್ಪೊರೇಷನ್ ಹಾಗೂ ಈ ಸೇವಾ ಕೇಂದ್ರ ಮಹತ್ವದ ಪಾತ್ರ ವಹಿಸುವಂತಾಗಲಿ. ದೇವರು ಎಲ್ರಿಗೂ ಶುಭವನ್ನು ನೀಡಲಿ, ಎಲ್ರಿಗೂ ಯಶಸ್ಸನ್ನು ನೀಡಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎರಡೂ ಕುಟುಂಬದ ಅಹವಾಲವನ್ನು ಸ್ವೀಕರಿಸಬೇಕು. ತಕ್ಕುದಾದಂತಹ ಅಧಿಕಾರಿ ಜನ ಪ್ರತಿನಿಧಿಗಳಿಗೆ ಅದನ್ನು ಮನದಟ್ಟು ಮಾಡಬೇಕು. ಆದಷ್ಟು ಬೇಗ ಸೂರಿಲ್ಲದಂತಹ ಈ ಎರಡು ಕುಟುಂಬಗಳಿಗೂ ಕೂಡ ಸೂರನ್ನು ಒದಗಿಸುವಲ್ಲಿ ಜನ ಪ್ರತಿನಿಧಿಗಳೊಂದಿಗೆ MGR ಕೂಡ ಒಳ ಮುತುವರ್ಜಿಯೊಂದಿಗೆ ಕೆಲಸವನ್ನು ಮಾಡಲಿ ಅನ್ನುವಂತಹ ಆಶಯದೊಂದಿಗೆ ಸ್ಮಾರ್ಟ್ ಸಿಟಿಯಲ್ಲಿ ಇವತ್ತು ಆರಂಭಗೊಳ್ಳುವಂಥ MGR ಕಾರ್ಪೊರೇಷನ್, ಅದೇ ರೀತಿ ಇಂದಿರಾ ಸೇವಾ ಕೇಂದ್ರದ ಈ ಉದ್ಘಾಟನಾ ಸಮಾರಂಭದ ಎಲ್ಲ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಪತ್ರಕರ್ತರೇ, ಮೀಡಿಯಾದವರೇ, ಅದೇ ರೀತಿ ಇಲ್ಲಿ ನೆರೆದಂಥ ವಿಟ್ಲದ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈಗಾಗಲೇ MGR ಕಾರ್ಪೊರೇಷನ್ನ ಬಗ್ಗೆ ಭಾಳಷ್ಟು ಹೇಳಿದ್ದಾರೆ. ಆದರೆ ಈಗಿನ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದರೆ ಅದಕ್ಕೂ ಭಾಳಷ್ಟು ಒಂದು ಶಕ್ತಿ ಬಲ ಬರಬೇಕು ಅಂತಾದರೆ ನಾವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಬೇಕಾಗ್ತದೆ. ಉದಾಹರಣೆಗೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ವಿಟ್ಲ ಪಂಚಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಮಯ.
ಅದೇ ರೀತಿ ಇವತ್ತು ಮಕರ ಸಂಕ್ರಮಣದ ಈ ಶುಭ ದಿನದಂದು ಆರಂಭಗೊಳ್ಳುವಂಥ ಈ ನಮ್ಮ ಸಂಸ್ಥೆ ಏನಿದೆ ಇದರಲ್ಲಿ ಜನಪರ ಕಾಳಜಿ ಕೂಡ ಕಾಣ್ತಾ ಇದೆ. ಈಗಾಗಲೇ ಕೆಲವರು ಅರ್ಜಿ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಸ್ಪಂದನೆಯಾಗಿ ಭಾಳಷ್ಟು ಮುತುವರ್ಜಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಇಂಥ ಸಂಸ್ಥೆಗಳು ನಮ್ಮಲ್ಲಿ ಊರಲ್ಲಿ ಹೆಚ್ಚೆಚ್ಚಾದಾಗ ನಾವು ಜನರ ಸಮಸ್ಯೆಗಳಿಗೆ, ಉದಾಹರಣೆಗೆ ಹೇಳುವುದಾದರೆ ಸರ್ಕಾರದ ಹಲವಾರು ಕಾರ್ಯಕ್ರಮಗಳು, ಇದಕ್ಕೆಲ್ಲ ಮಾಹಿತಿಯ ಕೊರತೆ ಜನಸಾಮಾನ್ಯರಿಗೆ ಇರ್ತದೆ. ಈಗ ಗೂಗಲಲ್ಲಿ ಸಿಗ್ತದೆ, ಇಲೆಕ್ಟ್ರಾನಿಕ್ ಇದರಲ್ಲಿ ಎಲ್ಲ ಸಿಗ್ತದೆ. ಆದರೆ ಹಿಂದಿನ ನಮ್ಮ ಜನಸಾಮಾನ್ಯರು ಈಗ ಕೂಡ ಅದರ ಕೊರತೆ ಅವರಿಗೆ ಇರುವ ಕಾರಣ ಅವರಿಗೆಲ್ಲ ಒಂದು ಸ್ಪಂದನೆ ಕೊಡತಕ್ಕಂಥ ಇಂದಿರಾ ಸೇವಾ ಕೇಂದ್ರದ ಕೆಲಸ ಕೂಡ ಈ ನಮ್ಮ MGR ಸಂಸ್ಥೆ ಮಾಡಲಿಕ್ಕಿದೆ. ಈ MGR ಸಂಸ್ಥೆ ನಿಮಗೆ ನೆನಪು ಇಟ್ಟುಕೊಳ್ಳಲಿಕ್ಕೆ ಭಾಳ ಸುಲಭದ ಒಂದು ವಿಚಾರ. ಏನು ಅಂತ ಹೇಳಿದರೆ, ಈಗಾಗಲೇ ರಶೀದ್ ಹೇಳಿದ ಹಾಗೆ ನಾವು ತಮಿಳುನಾಡಿನ ಚಿತ್ರನಟ ಮುಖ್ಯಮಂತ್ರಿ MGR ಭಾಳಷ್ಟು ಜನಗಳ ಹತ್ತಿರ, ಅದರಲ್ಲಿಯೂ ಜನಸಾಮಾನ್ಯರಿಗೆ ಭಾಳಷ್ಟು ಕೆಲಸ ಮಾಡಿದ ಒಂದು ವ್ಯಕ್ತಿ ಅಂತ ಹೇಳಿದರೆ ನಾವು ಶಾಲಾ ದಿನಗಳಲ್ಲಿ ಕೂಡ ಅದು ನಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಿದೆ. ಅಂಥ ವ್ಯಕ್ತಿಯ ಹೆಸರು ನಮಗೆ ಪಕ್ಕ ನೆನಪಿನಲ್ಲಿ ಇಡಲಿಕ್ಕೆ ಭಾಳ ಸುಲಭ. ನೀವು ಯಾರತ್ತಾದರೂ ಅವರ ಜಾಗ ಅಥವಾ ಅವರ ಶಾಪಿನ ಇದು ಜಾಗ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ MGR ಸಂಸ್ಥೆ ಎಲ್ಲಿ ಅಂತ ಕೇಳಿದರೆ ಭಾಳಷ್ಟು ಜನಗಳು ಈ ಸ್ಮಾರ್ಟ್ ಸಿಟಿ, ಭಾಳ ವಿಟ್ಲದ ಒಂದು ಸುಂದರ ಕಟ್ಟಡ ಇರುವಂಥ ಈ ಸಿಟಿಯಲ್ಲಿ ಇವತ್ತು ಪ್ರಾರಂಭಗೊಳ್ತಾ ಇದೆ. ನಿಮ್ಮ ಸಮಸ್ಯೆಗಳು ಬಂದಾಗ ನೀವು ಅವರಲ್ಲಿ ಅದರ ಸಮಸ್ಯೆಗೆ ಪರಿಹಾರವನ್ನು ಭಾಳ ಒಳ್ಳೆ ರೀತಿಯಲ್ಲಿ ನೀವು ಕೇಳಿಕೊಂಡು ಭಾಳ ತಾಳ್ಮೆಯಿಂದ, ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಸ್ವಲ್ಪ ತಾಳ್ಮೆ ಇಲ್ಲದಿದ್ದರೆ ಭಾಳ ಕಷ್ಟ. ಉದಾಹರಣೆಗೆ ಈಗಾಗಲೇ ಈ ಸಂಸ್ಥೆಯವರು ಒಂದು ಒಳ್ಳೆಯ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಕೇಂದ್ರದ ಪ್ರಧಾನಿಗಳು ವಿಟ್ಲದ ಅಮೈ ಎಂಬ ಒಂದು ಕುಗ್ರಾಮದ ವ್ಯಕ್ತಿ, ಅದು ಕೂಡ ಮಾಲಿಂಗ ನಾಯಕರನ್ನು ಗುರುತಿಸಿ ಆಧುನಿಕ ಭಗೀರಥ ಎಂಬ ನೆಲೆಯಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಇದು ನಮಗೆಲ್ಲ ಸಂತೋಷದ ವಿಷಯ. ಅಂಥ ಊರಿನಲ್ಲಿ ಇನ್ನೊಬ್ಬ ಕೃಷಿಕ ಚಂದ್ರಶೇಖರ್, ಅವರ ಬಗ್ಗೆ ಯಾರಿಗೂ ಇಲ್ಲದಿದ್ದರೂ ಅವರ ತಂದೆಯ ಬಗ್ಗೆ ಹೆಚ್ಚಿನವ್ರಿಗೆ ಗೊತ್ತಿರ್ತದೆ. ಏನಂತ ಹೇಳಿದರೆ, ಚಂದಳಿಗೆ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಂಥ ನಮ್ಮ ಗಿರಿಯಪ್ಪ ಮಾಸ್ಟ್ರು ಅಂತ ಹೇಳಿದರೆ ಎಲ್ಲರಿಗೆ ಗೊತ್ತು, ಅವರ ಪುತ್ರ. ಇವರು ಕೂಡ ಕೃಷಿಕನಾಗಿ ಈಗಾಗಲೇ ಚಂದಳಿಗೆಯಲ್ಲಿ ಒಂದು ನರ್ಸರಿಯನ್ನು ಕೂಡ ಮಾಡಿ ಒಂದು ಸಮಾಜಮುಖಿ ಕೆಲಸದಲ್ಲಿ ಪ್ರವೃತ್ತರಾಗಿದ್ದಾರೆ. ಆದ ಕಾರಣ ನಾವೆಲ್ಲ ಏನಿವತ್ತು ದಕ್ಷಿಣಾಯನ ಹೋಗಿ ಉತ್ತರಾಯಣ ಆಗಿದೆ, ಈ ಉತ್ತರಾಯಣ ಅಂತ ಹೇಳಿದರೆ ಭಾಳ ಒಳ್ಳೆಯ ಒಂದು ಶುಭ ದಿನ. ಈ ದಿನ ಆರಂಭವಾದ ಇದಕ್ಕೆ ನಿಮ್ಮ ಆಡಳಿತ ಮಂಡಳಿಗೆ ಎಲ್ಲರಿಗೆ ಶುಭವಾಗಲಿ, ಜನತೆಗೆ ಒಳ್ಳೆಯ ಸೇವೆ ಸಿಗಲಿ ಅಂತ ಹೇಳುತ್ತಾ, ನನ್ನದೊಂದು ನಾನು ಪ್ರತಿನಿಧಿಯಾಗಿ ಕೆಲಸ ಮಾಡುವ ಇದ್ದರೂ ಕೂಡ ನಿಮ್ಮ ಹತ್ರ ನನ್ನ ಒಂದು ಕೇಳಿಕೆ ಇದೆ. ಏನು ಅಂತ ಹೇಳಿದರೆ, ಈಗಾಗಲೇ ರಾಜ್ಯ ಸರ್ಕಾರ ಒಳ್ಳೊಳ್ಳೆಯ ಏನು ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿ, ಅದರಲ್ಲಿಯೂ ನಾನು ಮಹಿಳೆಯರಿಗೆ ಕೊಡುವಂಥ ಯೋಜನೆಯಲ್ಲಿ ನನಗೆ ಭಾಳ ಸಂತೋಷ. ಅದರಲ್ಲಿಯೂ ಗೃಹಲಕ್ಷ್ಮಿ ಮಹಿಳೆಯರಿಗೆ 2,000. ನಾವೀಗ ಏನಾಗಿದೆ ಅಂತ ಹೇಳಿದರೆ, ಕೆಲವು ಕಡೆ ಹೋದಾಗ ಹತ್ತಿರದ ಮನೆಯವರಿಗೆ ಸಿಗ್ತದೆ, ಈ ಮನೆಯವರಿಗೆ ಸಿಗ್ತಾ ಇಲ್ಲ. ಅವರೊಳಗೆ ಒಂದು ರೀತಿಯ ವೈಮನಸ್ಸು ಬರುವ ರೀತಿಯಲ್ಲಿ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನನ್ನ ಗಮನದಲ್ಲಿರುವಂಥದ್ದು ಸರ್ವರ್ನ ಸಮಸ್ಯೆ. ಉದಾಹರಣೆಗೆ ಸರ್ಕಾರ ಒಂದು ಕಾನೂನು ತಂದಿದೆ, ತಮ್ಮ ರೇಷನ್ ಕಾರ್ಡ್ನಲ್ಲಿ ಮನೆಯ ಒಡೆಯ ಗಂಡಸು ಆಗಿರದೆ ಅವರ ಪತ್ನಿ ಇದ್ದರೆ ಅವರಿಗೆ ಕೊಡುವಂಥ ನೆಲೆಯಲ್ಲಿ ಆ ರೇಷನ್ ಕಾರ್ಡನ್ನು ಪತ್ನಿಯ ಹೆಸರಲ್ಲಿ ತಿದ್ದುಪಡಿ ಮಾಡಿ ಆಮೇಲೆ ಅದನ್ನು ಅಪ್ಲೈ ಮಾಡುವಂಥ ಒಂದು ಕೆಲಸ ಕಾರ್ಯ ಆಗಬೇಕಾಗಿದೆ. ಆದ ಕಾರಣ ಹಲವಷ್ಟು ಜನರಿಗೆ ಈಗ ಅದು ತಲುಪಲಿಕ್ಕೆ ಸ್ವಲ್ಪ ತಡವಾಗಿದೆ. ಒಳ್ಳೆಯ ರೀತಿಯಲ್ಲಿ ಈಗಾಗಲೇ ಶಾಸಕರು ಬರಲಿಕ್ಕಿದ್ದಾರೆ ಅಂತ ಹೇಳಿದ್ದೀರಿ, ಅವರ ಗಮನಕ್ಕೆ ತಂದು
ಆದಷ್ಟು ಬೇಗ ಆ ಸರ್ವರ್ನ ವ್ಯವಸ್ಥೆಯನ್ನೊಂದು ಕರೆಕ್ಟ್ ಮಾಡಿಕೊಡ್ಬೇಕು. ಯಾಕೆಂತ ಹೇಳಿದರೆ ಆ ಮಹಿಳೆಯರೆಲ್ಲ ಪಾಪ ಈ ಗ್ರಾಮವನ್ ಸೇವಾವನ್ ಕೇಂದ್ರದಲ್ಲಿ ಅಲೆದಾಡೋದನ್ನು ನೋಡುವಾಗ ನಮಗೆ ಭಾಳ ಬೇಸರ ಆಗ್ತದೆ. ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ, ಅದು ಮಾಡಿದ ಮೇಲೆ ಅದನ್ನು ಅಪ್ಲೈ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಭಾಳ ಸುಸಜ್ಜಿತವಾಗಿ ಮಾಡಿ, ಒಳ್ಳೆಯ ಕಾರ್ಯಕ್ರಮಗಳನ್ನು ನೀವು ತಂದಿದ್ದೀರಿ, ಅದು ಜನಗಳಿಗೆ ಮುಟ್ಟುವ ರೀತಿಯಲ್ಲಿ ಮಾಡಿ, ಅದಕ್ಕೆ ನಮ್ಮ MGR ಸಂಸ್ಥೆ ಕೂಡ ಕೈ ಜೋಡಿಸ್ತದೆ ಅಂತ ಹೇಳಿಕೊಂಡು, ಈ ಸಂಸ್ಥೆ ನಮ್ಮ ಭಾರತೀಯರಿಗೆ, ಅದು ಕೂಡ ನಾವು ಭಾರತೀಯರಾಗಿ ನಾವು ಬದುಕುವಂಥ ಈ ಸಂದರ್ಭದಲ್ಲಿ ವಿಟ್ಲದ ಜನತೆಗೆ ಒಂದು ಒಳ್ಳೆಯ ಸಹಕಾರ ಸೇವೆ ನೀಡಲಿ, ಈ ಸಂಸ್ಥೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟ ಈ ಆಡಳಿತ ಮಂಡಳಿಗೆ ಜೈ ಹಿಂದ್, ಜೈ ಕರ್ನಾಟಕ. ಅದ್ಭುತವಾದಂತಹ ಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಮಾಧ್ಯಮ ಕ್ಷೇತ್ರದಲ್ಲಿ ಬಹಳ ಅತ್ಯದ್ಭುತವಾದಂತಹ ಕೆಲಸವನ್ನು ಮಾಡಲಿ ಅನ್ನುವಂತಹ ಆಶಯದೊಂದಿಗೆ ಬ್ರ್ಯಾಂಡ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆಯೇ ವೆಬ್ ಚಾನಲ್ ಅನ್ನು ಇದೀಗ ಈ ವೇದಿಕೆಯ ಮುಖಾಂತರವಾಗಿ ಲೋಕಾರ್ಪಣೆ ಮಾಡುವಂತಹ ಹೊತ್ತು. ಹಾಗೆಯೇ ಮತ್ತೊಂದು ಕನ್ನಡ ಡೈರಿ ಅನ್ನುವಂತಹ ಚಾನಲ್ ಅನ್ನು ಕೂಡ ಇದೀಗ ಲೋಕಾರ್ಪಣೆ ಮಾಡುವಂತಹ ಹೊತ್ತು. ಶ್ರೀಯುತ ಅಬೂಕರ್ ಹಾಗೆಯೇ ನಮ್ಮೆಲ್ಲ ಅತಿಥಿ ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ಕನ್ನಡ ಡೈರಿ ಈ ಒಂದು ಚಾನಲ್ ಅನ್ನು ಕೂಡ ಇದೀಗ ನಿವೃತ್ತ ಉಪ ತಹಶೀಲ್ದಾರ್ ಆಗಿರ್ತಕ್ಕಂತಹ ಶ್ರೀಯುತ DV ಅಬೂಬಕರ್ ಅವರ ಅಮೃತ ಹಸ್ತದೊಂದಿಗೆ ಲೋಕಾರ್ಪಣೆ ಆಗ್ತಾ ಇದೆ. ಭಗವಂತನ ಆಶೀರ್ವಾದ ಅನುಗ್ರಹಗಳೊಂದಿಗೆ ಮುಂದಿನ ದಿನಗಳಲ್ಲಿ ಒಂದು ಸಂಸ್ಥೆ ಕೂಡ ಬಹಳ ಅತ್ಯದ್ಭುತವಾದಂತಹ ಕೆಲಸವನ್ನು ಮಾಡಲಿ ಅನ್ನುವಂತಹ ಸದಾಶಯದೊಂದಿಗೆ ವಂದನೆ, ಅಭಿವಂದನೆಗಳು. ಥ್ಯಾಂಕ್ ಯು. ಮುಂಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳೇ, ಬಹುಶಃ ನನ್ನ ಸ್ನೇಹಿತರಾಗಿರ್ತಕ್ಕಂಥ ರಫೀಕ್ರವರು ಒಂದು ದೂರದೃಷ್ಟಿಯ ಉದ್ದೇಶವನ್ನು ಇಟ್ಟುಕೊಂಡು ಬೆಳೆಯುತ್ತಿರುವಂತಹ ಪಟ್ಟಣ ಪಂಚಾಯತಿನ ವಿಟ್ಲದಲ್ಲಿ ಆರಂಭಗೊಂಡಂಥ MGR ಸಂಸ್ಥೆ ಈಗಾಗಲೇ ಎಲ್ಲ ನಾಯಕರು ಹೇಳಿದಾಗೆ ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳಲ್ಲಿ ಈ ವಿಟ್ಲ ತಾಲೂಕು ಆಗುವಂಥ ಎಲ್ಲ ಲಕ್ಷಣಗಳನ್ನು ನಮ್ಮ ನಾಯಕರು ಅಶೋಕ್ ಕುಮಾರ್ ಶೆಟ್ಟಿ ಇರ್ಬೋದು, ರಶೀದ್ ವಿಟ್ಲ ಇರ್ಬೋದು, MS ಮೊಹಮ್ಮದ್ ಇರ್ಬೋದು, ಎಲ್ಲರೂ ಸೇರಿಕೊಂಡು ಈ ಒಂದು ವಿಟ್ಲವನ್ನು ತಾಲೂಕು ಮಾಡುವಲ್ಲಿ ಅವರ ಪರಿಶ್ರಮವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೆಳೆಯುತ್ತಿರುವಂತಹ ಈ ಒಂದು ತಾಲೂಕು ಆಗುವಂಥ ಈ ಸಂದರ್ಭದಲ್ಲಿ ಏನು MGR ಸಂಸ್ಥೆಯ ಇಂದಿರಾ ಸೇವಾ ಕೇಂದ್ರ ಇರ್ಬೋದು, ಇನ್ನಿತರ ಹಲವಾರು ರೀತಿಯ ಅವರ ಮಾಧ್ಯಮ ಇರ್ಬೋದು, ಎಲ್ಲವೂ ಕೂಡ ಈ ತಾಲೂಕಿಗೆ ಒಂದು ಅತ್ಯಂತ ಪರಿಣಾಮಕಾರಿಯಾಗುವಂಥ ಒಂದು ಸಂಸ್ಥೆಯಲ್ಲಿ ಬೆಳಗಲಿಕ್ಕೆ ಸಾಧ್ಯವಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ನಾವು ನೋಡಿದ್ದೇವೆ, ಎಷ್ಟು ವ್ಯವಸ್ಥೆ ಮಾಡಿದರೂ ಕೂಡ ಸರ್ಕಾರಗಳು ಎಷ್ಟೇ ವ್ಯವಸ್ಥೆ ಮಾಡಿದರೂ ಕೂಡ ಜನಸಾಮಾನ್ಯರಿಗೆ ಆ ವ್ಯವಸ್ಥೆಗಳು ಮುಟ್ಟುವಲ್ಲಿ ಕಷ್ಟವಾಗ್ತಾ ಇದೆ ಎಂಬ ಒಂದು ಘಟನೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಈಗಾಗಲೇ ಹಲವಾರು ಅರ್ಜಿಗಳು ಈ ಒಂದು ಸಂಸ್ಥೆಗೆ ಬಂದಿದೆ. ನನಗೆ ಖಂಡಿತವಾಗಿಯೂ ವಿಶ್ವಾಸ ಇದೆ. ಯಾಕೆಂತೇಳಿದರೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿತ್ವ ಅಂತ ರಫೀಕ್ರವರು ಏನು ಮಾಡಬೇಕು ಅದನ್ನು ಮಾಡಿಯೇ ತೋರಿಸುವಂಥ ಒಂದು ವ್ಯಕ್ತಿ ರಫೀಕ್ ಅವರು. ಕಳೆದ ಹಲವಾರು ವರ್ಷಗಳು ನನಗೆ ಅವರನ್ನು ಪರಿಚಯ ಇದೆ, ಅವರ ವ್ಯಕ್ತಿಗತವಾಗಿರ್ತಕ್ಕಂಥ ಅನುಭವ ನನಗೆ ಇದೆ. ಆದ್ದರಿಂದ ಈ ಭಾಗದ ಜನರು ಈ ಸಂಸ್ಥೆಯ MGR ಸಂಸ್ಥೆಯ ಎಲ್ಲ ರೀತಿಯ ಉಪಯೋಗವನ್ನು ಪಡ್ಕೊಳ್ಳಿ ನಾವು ಅವರಿಗೆ ಸಹಾಯವನ್ನು ಮಾಡಬೇಕು. ಅವರ ಉದ್ದೇಶವನ್ನು ಪೂರ್ತಿ ಮಾಡಬೇಕಾದ್ರೆ ಇಲ್ಲಿನ ಸಾರ್ವಜನಿಕರು ಅದೇ ರೀತಿ ಇಲ್ಲಿನ ನಾಯಕರುಗಳು ಅವರೊಂದಿಗೆ ಕೈ ಜೋಡಿಸಿದಾಗ ಮಾತ್ರ ಈ ಸಂಸ್ಥೆ ಇನ್ನಷ್ಟು ಉತ್ತುಂಗಕ್ಕೆ ಏಳಲಿಕ್ಕೆ ಸಾಧ್ಯವಿದೆ. ನಾವು ಈಗಾಗಲೇ ಅವ್ರ ಹತ್ರ ಮಾತಾಡಿದ್ದೇವೆ. ಈ ವಿಟ್ಲಕ್ಕೆ ನಮ್ಮ ಸನ್ಮಾನಿತರಾಗಿರ್ತಕ್ಕಂಥ ಚಂದ್ರಶೇಖರ್ ಕೊಟ್ಟಂಥ ಅರ್ಜಿ ಅದು ಬಹಳ ಅತ್ಯಗತ್ಯ ಇದೆ. ಫೈರ್ ಸರ್ವಿಸಿನ ಒಂದು ಕಚೇರಿ ಇರ್ಬೋದು, ಅದರ ವಾಹನ ಇರ್ಬೋದು, ಸುಮಾರು 25 ಕಿಲೋಮೀಟರ್ ದೂರದಿಂದ ಆ ಒಂದು ವಾಹನಗಳು ತುರ್ತು ಸಂದರ್ಭದಲ್ಲಿ ಬರಬೇಕಾಗ್ತದೆ. ಅದಕ್ಕೆ ನಿಮ್ಮೊಂದಿಗೆ ಖಂಡಿತವಾಗಿಯೂ ನಾವು ಇದ್ದೇವೆ. ರಶೀದ್ ವಿಟ್ಲ ಅವರು ನಮ್ಮ ಸರ್ಕಾರದೊಂದಿಗೆ ಎಲ್ಲ ಸಚಿವರೊಂದಿಗೆ ಬಹಳ ಅನ್ಯೋನ್ಯತೆಯಿಂದ ರಶೀದ್ ವಿಟ್ಲ ಇದ್ದಾರೆ. ಅವರನ್ನು ಸೇರಿಸಿಕೊಂಡು ಆದಷ್ಟು ಬೇಗ ಈ ವಿಟ್ಲಕ್ಕೆ ಒಂದು ಅಗ್ನಿಶಾಮಕ ದಳದ ವಾಹನ ಇರ್ಬೋದು, ಕೇಂದ್ರ ಕಚೇರಿಯನ್ನು ಸಹಾಯ ಮಾಡಲಿಕ್ಕೆ ತಾವು ಇವತ್ತಿನಿಂದಲೇ ತಮ್ಮ ಸಹಾಯವನ್ನು ಮಾಡಬೇಕು, ಆರಂಭವನ್ನು ಮಾಡಬೇಕೆಂಬ ಮಾತಿನೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ MGRನ ಮಜೀದ್ ಇರ್ಬೋದು, ಗೌಸ್ ಇರ್ಬೋದು, ಅದೇ ರೀತಿ ರಫೀಕ್ ಇರ್ಬೋದು, ಎಲ್ಲರಿಗೂ ನಾನು ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲ ರೀತಿಯ ಶುಭಾಶಯಗಳನ್ನು ಸಂಸ್ಥೆಗೆ ಹೇಳುತ್ತಾ ನಾನು ಒಂದೆರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ MGR. ಬಹಳ ಸಂತೋಷದ ವಿಚಾರ, ಬೆಳೆಯುತ್ತಿರುವ ಪಟ್ಟಣ ವಿಟ್ಲ. ಇದಕ್ಕೆ ಮತ್ತೊಂದು ಈಗಾಗಲೇ ಎಲ್ಲರೂ ಹೇಳಿದಾಗೆ ಮತ್ತೊಂದು ಗರಿ ಎಂಬಂತೆ ನಮ್ಮ MGR ಕಾರ್ಪೊರೇಷನ್ ಎಂಬ ಸಂಸ್ಥೆಯಲ್ಲಿ ಬಂದಿದೆ.
ನಮ್ಮ ರಫೀಕ್ ಸರ್ ಅವರು ಹೇಳಿದರು MGR ಕಾರ್ಪೊರೇಷನ್ ಅಂತ ಹೇಳಿದರೆ MGR ಯಾವುದಕ್ಕೆ ನಿಲ್ತೆ ಅಂತ. ಪ್ರಾಯಶಃ ಅವರು ಮಧ್ಯದಲ್ಲಿ ಅದು ಏನೋ ಗಡಿಬಿಡಿ ತರಾತುರಿಯಲ್ಲಿ ಬಿಟ್ಟು ಹೋದರು. MGR ನಾನು ತಿಳಿದಂತೆ ಅವರು ಮೂವರು ಆತ್ಮೀಯ ಮಿತ್ರರು, ಸಹೋದರರು. ಒಬ್ಬರು ಅಬ್ದುಲ್ ಮಜೀದ್, M ಫಾರ್ ಮಜೀದ್ ಆ್ಯಂಡ್ ಮೊಹಮ್ಮದ್ ಗೌಸ್, ಮತ್ತೊಬ್ಬರು G ಫಾರ್ ಗೌಸ್ ಆ್ಯಂಡ್ ಮೊಹಮ್ಮದ್ ರಫೀಕ್ ಅದರ ಪ್ರಮುಖ ವ್ಯಕ್ತಿಯು ಹಾಗೆ ಈ ಮೂವರು MGR ಎಂಬ ಹೆಸರಿನಲ್ಲಿ ಇದನ್ನು ಆರಂಭಿಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಒಂದೇ ಚಾವಣಿಯಲ್ಲಿ, ಒಂದೇ ಪಡಸಾಲೆಯಲ್ಲಿ ಬರುವಂತಹ ರೀತಿಯಲ್ಲಿ ಈ ಕೆಲಸವನ್ನು ನಿರ್ವಹಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ, ನಮ್ಮ ವಿಟ್ಲದಂತಹ ಸಣ್ಣ ಪಟ್ಟಣಗಳಲ್ಲಿರುವ ಜನಗಳಿಗೆ ಕೂಡ ಕಾಣುವಂತಹ ಒಂದು ಕನಸು ಎಂದರೆ ಮಂಗಳೂರು ನಗರದಲ್ಲಿ ನಮಗೊಂದು ಫ್ಲ್ಯಾಟ್ ಹೊಂದಬೇಕು ನಗರದಲ್ಲಿ. ಅದನ್ನು ಕೂಡ ಈಡೇರಿಸುವಂತಹ ರೀತಿಯಲ್ಲಿ ಅವರು ಈಗಾಗಲೇ ಮಂಗಳೂರಿನ ಬಿಲ್ಡರ್ಸ್ಗಳನ್ನು, ಉದ್ಯಮಿಗಳನ್ನು ಸಂಪರ್ಕದಲ್ಲಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ SMR ಬಿಲ್ಡರ್ಸ್ ಇದರ ರಶೀದ್ ಹಾಜಿ ಅವರು ಕೂಡ ಇಲ್ಲಿ ಬರಬೇಕಾಗಿತ್ತು. ಆದರೆ ಅವರು ಯಾವುದೋ ಕಾರ್ಯನಿಮಿತ್ತ ಚೆನ್ನೈ ನಗರದಲ್ಲಿದ್ದಾರೆ. ಅವರು ಮೊನ್ನೆ ಕೂಡ ಕೇಳಿದರು, ನಾನು ಏನು ನಿಮ್ಮದು ನಾನು MGR ಅವರ ಊರಿನಲ್ಲೇ ಇದ್ದೇನೆ, ಏನದು ನಾನು ಯಾವಾಗ ಬರಬೇಕು ಬಹಳ ಆಸಕ್ತಿಯಲ್ಲಿ ಇದ್ದರು. ಆದರೆ ಅವರು ಏನೋ ಫ್ಲೈಟ್ ಕ್ಯಾನ್ಸಲ್ ಆದ ಕಾರಣ ಬರಲಿಕ್ಕೆ ಆಗಲಿಲ್ಲ. ಆದ ಕಾರಣ ಇಂದಿನ ಕಾರ್ಯಕ್ರಮಕ್ಕೆ ಅವರು ಮಿಸ್ ಆಗಿದ್ದಾರೆ. ಅವರನ್ನು ಕೂಡ ಎಲ್ಲರೂ ಅವರ ಹೆಸರಲ್ಲಿ ಸ್ವಾಗತಿಸಿದ್ದಾರೆ. ಅವರು ಬಹಳ ಸಂತೋಷದ ವಿಚಾರ. ಮುಂದಿನ ದಿನಗಳಲ್ಲಿ ಮಂಗಳೂರಿನ ಎಲ್ಲ ಬಿಲ್ಡರ್ಸ್ ಉದ್ಯಮಿಗಳನ್ನು ಅವರು ಸಂಪರ್ಕ ಮಾಡಲಿಕ್ಕಿದ್ದಾರೆ. ಹಾಗೂ ಇಲ್ಲಿನ ಜನಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ನೇರವಾಗಿ ಯಾವ ಬಿಲ್ಡರ್ಸ್ ಇದ್ದಾರೆ ಅವರನ್ನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿ ಆದಷ್ಟು ಕಡಿಮೆ ದರದಲ್ಲಿ ಮಂಗಳೂರಿನಲ್ಲಿ ಯಾರೆಲ್ಲ ಆಸಕ್ತಿ ಹೊಂದಿದ್ದಾರೆ ಫ್ಲ್ಯಾಟ್ ಹೊಂದಲಿಕ್ಕೆ ಅಂಥವರನ್ನು ಕೂಡ ಒಂದು ಅವಕಾಶವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಇನ್ನೊಂದು ವಿಚಾರ, ಇವರದ್ದು ಏನೋ ಕನ್ನಡ 1 ಇದು ಡೈರಿ ಏನೋ ನಮ್ಮ DB ಅಬೂಬಕರ್ ಸಾಹೇಬ್ರವರು ಹೇಳಿದರು. ಏನಂತ ಹೇಳಿದರೆ, ಗ್ರಾಮ ಸಹಾಯಕನಿಂದ ಹಿಡಿದು ರಾಷ್ಟ್ರಪತಿಯವರಿಗೆ ಒಂದು ಭಯಪಡುವಂತಹ ಒಂದು ರಂಗ ಇದ್ದರೆ ಅದು ಮಾಧ್ಯಮ ರಂಗ ಅಂತೇಳಿ. ನಿಜವಾಗಿಯೂ ಮಾಧ್ಯಮ ಎಂಬುದು ಪ್ರಜಾಪ್ರಭುತ್ವದ 4ನೇ ಅಂಗ. ಅದು ಪ್ರಜಾಪ್ರಭುತ್ವ ಕಾವಲು ನಾಯಿ ಎಂದೆಲ್ಲ ಹೇಳುವಂತಹ ಒಂದು ಪ್ರಜಾಪ್ರಭುತ್ವದ 4ನೇ ಅಂಗದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ನಮ್ಮ ರಫೀಕ್ ಸರ್ ಅವರು. ಅವರು ಈ ರಂಗದಲ್ಲಿಯೂ ಕೂಡ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪತ್ರಿಕೆಯ ಮೂಲಕ, ತಮ್ಮ YouTube ಚಾನೆಲ್ ಮೂಲಕ ಜನಗಳಿಗೆ ಬಹಿರಂಗಪಡಿಸಿ ಜನಪ್ರತಿನಿಧಿಗಳಿಗೆ ಅದರ ಒಂದು ಸ್ಪಂದನವನ್ನು ನಿರೀಕ್ಷಿಸುವ ರೀತಿಯಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಇದ್ದಾರೆ. ಹೇಳ್ತಾರೆ ಏನು, ಪೆನ್ ಪಾಯಿಂಟ್ ಈಸ್ ದ ಸ್ಟ್ರಾಂಗರ್ ದೆನ್ ದ ಗನ್ ಪಾಯಿಂಟ್ ಅಂತೇಳಿ. ಆ ರೀತಿಯಲ್ಲಿ ಯಾವಾಗ ನಮ್ಮ ಪೆನ್ ಕೆಲಸ ಮಾಡ್ತದೆ ಖಂಡಿತವಾಗಿಯೂ ನಮ್ಮ ಜನಪ್ರತಿನಿಧಿಗಳು ಆವಾಗ ಎಚ್ಚರಗೊಳ್ಳುತ್ತಾರೆ. ಈ ರೀತಿಯಲ್ಲಿ ಅವರು ಅದನ್ನು ಕೆಲಸ ಮಾಡಲಿಕ್ಕೆ ಇದ್ದಾರೆ. ಅಂತಹ ಒಂದು ಅವಕಾಶ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ರಂಗದಲ್ಲಿಯೂ ಕೂಡ ಈಗಾಗಲೇ ನಾವು ಪ್ರಥಮ ದಿವಸವೇ ಇಲ್ಲಿ ನಾವು ಕಂಡಂತಹ ಒಂದು ವಿಶೇಷ ಅಂತ ಹೇಳಿದರೆ, ಅವರು ಜನಗಳ ಕುಂದುಕೊರತೆಗಳಿಗೆ ನಾವು ಮನವಿಯನ್ನು ಸ್ವೀಕರಿಸ್ತೇವೆ. ಇಂದಿನ ಪ್ರಥಮ ದಿನವೇ ಇಲ್ಲಿ ಏನೋ ಮನವಿಗಳ ಮಹಾಪೂರವೇ ಬಂದಿದೆ. ಅದರಲ್ಲಿ ಪ್ರಪ್ರಥಮವಾಗಿ ಬಂದಂತಹ ಒಂದು ಮನವಿ ನಮ್ಮ ಇಲ್ಲಿನ ಅಗ್ನಿ ಸೇವಾ ಒಂದು ಅಗ್ನಿಶಾಮಕ ದಳ ಏನಿದೆ ಅದು ಇಲ್ಲಿ ಇಲ್ಲ. ಆ ಕೊರತೆಯನ್ನು ಜನರ ಮುಂದೆ ಇಟ್ಟಿದ್ದಾರೆ. ಅದಕ್ಕಾಗಿ ಅವರು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ದಳದ ವಾಹನ ಅವರ ಪ್ರಯತ್ನದಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ಶಬ್ದ ಮಾಡಲಿಕ್ಕೆ ಇದೆ ಎಂಬುದು ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ. ಖಂಡಿತವಾಗಿ ಅದು ಸಾಧ್ಯ ಆಗ್ತದೆ ಅಂತೇಳಿ ನಂಬಿದ್ದೇನೆ. ಈಗಾಗಲೇ ಅವರಿಗೆ ಇರುವಂತಹ ಒಂದು ಸಂಪರ್ಕ ಎಲ್ಲವೂ ರಾಜ್ಯ ಮಟ್ಟದ ಶಾಸಕರು, ಮಂತ್ರಿಗಳು, ಹೀಗೆ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ನೋಡಿ, ಬೆಳಿಗ್ಗೆ 8 ಗಂಟೆಗೆ ಅವರು ನಮ್ಮ ಸ್ಪೀಕರ್ ಸಾಹೇಬರು ಬಂದಿದ್ದಾರೆ. UT ಖಾದರ್ ಅವರು ಕೂಡ ಬಂದು ಅವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಇವರ ಒಂದು ಸಂಪರ್ಕವನ್ನು ಅವರು ಜನಗಳಿಗೆ, ಆ ಸೇವೆಯನ್ನು ಅವರ ಸಂಪರ್ಕದ ಮೂಲಕ ಇಲ್ಲಿನ ಜನಗಳಿಗೆ ಕೊಡಲಿಕ್ಕೆ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಅವರಿಗೊಂದಿಗೆ ಸಹಕರಿಸುವ, ಇದು ಅತ್ಯದ್ಭುತ ಒಂದು ಸಂಸ್ಥೆಯಾಗಿ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಲಿ ಈಗಾಗಲೇ ಸ್ಪೀಕರ್ ಅವರು ಅವರ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಕೇಳಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ವಿವಿಧ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಇದರ ಹೆಸರು MGR ಕಾರ್ಪೊರೇಷನ್ ಬೆಳಗಲಿ ಎಂದು ಹಾರೈಸುತ್ತಾ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ನೀಡುತ್ತಾ ನನ್ನ ಮಾತನ್ನು ವಿರಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಬೆಳಗಿನಿಂದ ಇಷ್ಟವರೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯಿತು. ನೀವು ಕೇಳಿದ್ದೀರಿ. ಈ ಸಂಸ್ಥೆಯ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಮತ್ತು ಶುಭ ಸಂದೇಶವನ್ನು ಎಲ್ಲರೂ ನೀಡಿದ್ದಾರೆ. ಮೊದಲಾಗಿ ಎಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಅನುಗ್ರಹಿಸಿದಂಥ ಸರ್ವಶಕ್ತನಿಗೆ ಸರ್ವಸ್ತುತಿಗಳು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಬಹಳ ಒಂದು ನಾವು ಕಾತರೆಯಿಂದ ಕಾದಂತಹ ನಮ್ಮ ಈ ವಿಧಾನಸಭಾ ಅಧ್ಯಕ್ಷರಾದಂತಹ UT ಖಾದರ್ ಅವರು ಬಂದು ಇಂದಿರಾ ಜನಸೇವಾ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಕೆಲವು ಹಿತವಚನಗಳನ್ನು ನಮಗೆ ಹೇಳಿದ್ದಾರೆ, ಸಲಹೆ ಸೂಚನೆಗಳನ್ನು ಅವರು ಹೇಳಿ ಇದರ ಅಭಿವೃದ್ಧಿಗೆ ಪೂರಕವಾದಂಥ ಅನೇಕ ವಿಷಯಗಳನ್ನು ತಿಳಿಸಿದರು. ಅವರಿಗೆ ನಾನು ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅದೇ ರೀತಿ ಒಡಿಯೂರು ಗುರುದೇವಾನಂದ ಶ್ರೀಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭಾಶೀರ್ವಾದವನ್ನು ನೀಡಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ರಶೀದ್ ವಿಟ್ಲಾರವರು ಇಲ್ಲಿ ಇಷ್ಟವರೆಗೆ ಅವರು ನಿಂತು ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ.
ಹಲವು ಇದ್ದರೂ ನಿಬಿಡುತ್ತೆಯಿಂದ ಅವರು ಬಿಡುವು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದಾರೆ ಮಾತ್ರವಲ್ಲ ಹಲವು ಬಿಡುಗಡೆಗಳನ್ನು ಮಾಡಿದ್ದಾರೆ. ಅವರಿಗೂ ಸಹ ಈ MGR ಕಾರ್ಪೊರೇಷನ್ ವತಿಯಿಂದ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮತ್ತು ನಮ್ಮ ಇಲ್ಲಿ ಬೆಳಿಗ್ಗೆ ಬಂದು ನಮ್ಮ MS ಮಹಮ್ಮದರು ನಮ್ಮ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಅವರು ಉತ್ತಮವಾದಂಥ ವಿಷಯಗಳನ್ನು ತನ್ನ ಭಾಷಣದ ಮೂಲಕ ತಿಳಿಸಿದ್ದಾರೆ. ಮತ್ತು MGR ಈ ಸಂಸ್ಥೆ ಯಾವ ರೀತಿಯಿಂದ ಬೆಳೆಯುತ್ತದೆ, ಉತ್ತಮವಾಗಿ ಕರ್ನಾಟಕದಾದ್ಯಂತ ಅದು ಪಸರಿಸುತ್ತದೆ ಎಂಬ ರೀತಿಯಲ್ಲಿ ಉತ್ತಮವಾದಂಥ ಸಲಹೆ ಸೂಚನೆಗಳನ್ನು ಅವರು ನೀಡಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ವಿಟ್ಲದ ಅರಸರಂಥ ಬಂಗಾರ ಅರಸರು ಬಂದು ಇಲ್ಲಿ ಉಪಸ್ಥಿತರಿದ್ದರು. ಅವರಿಗೂ ಸಹ MGR ಕಾರ್ಪೊರೇಷನ್ ವತಿಯಿಂದ ನಾನು ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯರಾದಂಥ ಅಶೋಕ್ ಶೆಟ್ಟಿ ಅವರು ಬಂದು ನಮ್ಮ ಈ ಒಂದು ಕಾರ್ಯಕ್ರಮದ ಕೊನೆಯವರೆಗೂ ನಿಂತು ತಮ್ಮ ಶುಭಾಶಯವನ್ನು ತಮ್ಮ ಉತ್ತಮ ಸಲಹೆಗಳನ್ನು ಅವರು ನೀಡಿದ್ದಾರೆ. ಅವರಿಗೂ ಸಹ ನಮ್ಮ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದೇ ರೀತಿ DB ಅಬ್ದುಲ್ ಅಬೂಬಕರ್ ಒಕೆತ್ತೂರಿಯವರು ನಿವೃತ್ತ ಉಪ ತಹಸೀಲ್ದಾರರವರು ಅವರು ಸಹ ಒಳ್ಳೆಯ ಈ MGR ಹೇಗೆ ಬೆಳೆಯಬೇಕು ಎಂಬ ರೀತಿಯಲ್ಲಿ ಇದರ ಸದಸ್ಯರಿಗೆ ಉತ್ತಮವಾದಂಥ ಸಲಹೆ ಸೂಚನೆ ಮತ್ತು ಶುಭಾಶಯವನ್ನು ನೀಡಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಇಲ್ಲಿ ನಮ್ಮ ಶಾಕಿರ್ ಅಳಕೆಮಜ್ಜುಲ್ SDP ಅವರು ಉತ್ತಮವಾದಂಥ ಸಲಹೆಯನ್ನು ಮತ್ತು ಶುಭಾಶಯವನ್ನು ನೀಡಿದ್ದಾರೆ. ಅದೇ ರೀತಿ MGR ವತಿಯಿಂದ ಅವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದೇ ರೀತಿ ಅಬ್ದುಲ್ ಖಾದರ್ ಕುಕ್ಕಾಜೆ ಅವರಿಗೂ ಅವರು ಉತ್ತಮ ಸಲಹೆಯನ್ನು ನೀಡಿದ್ದಾರೆ, ಶುಭಾಶಯವನ್ನು ಕೋರಿದ್ದಾರೆ. ಅವರಿಗೂ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದೇ ರೀತಿ ಇಲ್ಲಿ ಬಿಲ್ಡರ್ ಅಂತ ಅಬ್ದುಲ್ ಹಮೀದ್ ಅವರಿದ್ದಾರೆ, ಮತ್ತು ಅಬ್ದುಲ್ ಖಾದರ್ ಹಾಜಿ ಬೇಕರಿ ಅವರಿದ್ದಾರೆ, ಅಹಮದ್ ಫೌಂಡೇಶನ್ನ ಇಬ್ರಾಹಿಂ ಅವರು ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಕೈಗಾರಿಕಾ ಮತ್ತು ವರ್ತಕ ಸಂಘದ ಬಾಬು ಕೊಪ್ಪಳವರು ಇಲ್ಲಿ ನಿರ್ಗಮಿಸಿದ್ದಾರೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಎಲ್ಲರಿಗೂ ಧನ್ಯವಾದಗಳು ನಾನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ಮಧು ಆ್ಯಂಕರ್ ಅವರು ಇಲ್ಲಿ ಈಗ ನಮಗೆ ಇದರ ನಿರೂಪಣೆಯನ್ನು ಮಾಡಿರ್ತಾರೆ. ಅವರಿಗೂ ಸಹ ನಾನು MGR ಕಾರ್ಪೊರೇಷನ್ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅಶ್ರಫ್ VKM ಇಂಥ ಅವರೆಲ್ಲ ಇಲ್ಲಿ ವೇದಿಕೆಯಲ್ಲಿ ಬೆಳಗ್ಗೆ ಹಂಸ ಇವರೆಲ್ಲ ವೇದಿಕೆಯಲ್ಲಿದ್ದರು. ಆದರೆ ಅವರಿಗೆ ಏನೋ ಅವರ ಕಾರಣಾಂತರದಿಂದ ಇಲ್ಲಿಂದ ಅವರು ನಿರ್ಗಮಿಸಿರುತ್ತಾರೆ. ಅವರೆಲ್ಲ ಅನುಪಸ್ಥಿತಿಯಲ್ಲಿ ಇಲ್ಲಿ ಸೇರಿದ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಾ ನಮ್ಮ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳಿಗೂ ಹಿತೈಷಿಗಳಿಗೂ ಮಾತ್ರ ಅಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಾನು MGR ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ಧನ್ಯವಾದವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.